ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಫೋರಂ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈಗಾಗಲೇ ಕಳೆದ ತರಗತಿಯಲ್ಲಿ ಕರ್ನಾಟಕದ ಮೂಲ ಹಾಗೂ ಕನ್ನಡ ಭಾಷೆಯ ಮೂಲದ ಬಗ್ಗೆ ತರಗತಿಯನ್ನು ಮಾಡಿದ್ದೇನೆ. ಇಂದಿನ ತರಗತಿಯಲ್ಲಿ ನಾವು ಕರ್ನಾಟಕದ ಪ್ರಾಗೈತಿಹಾಸಿಕ ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋಣ. ನಾವು ಯಾವುದೇ ಇತಿಹಾಸವನ್ನು ತಿಳ್ಕೊಬೇಕಾದ್ರೆ ಹಲವಾರು ಆಧಾರಗಳನ್ನು ಬೆನ್ನತ್ತಿ ಹೋಗ್ತೀವಿ. ಇತಿಹಾಸ ರಚನೆಗೆ ಆಧಾರಗಳನ್ನುವಂಥದ್ದು ಬಹಳ ಮುಖ್ಯವಾದಂತಹ ಸೋರ್ಸ್ ಅಂತ ಹೇಳ್ಬಹುದು. ಹಾಗಾಗಿ ಆಧಾರಗಳಲ್ಲಿ ಅನೇಕ ವಿಧಗಳಿದ್ದು ಆ ವಿಧಗಳನ್ನು ನೋಡ್ತಾ ಹೋಗೋಣ. ಯಾವ ರೀತಿ ವಿಂಗಡಣೆ ಮಾಡಿದ್ದಾರೆ ಅಂತೇಳಿ ಇತಿಹಾಸದ ಆಧಾರಗಳನ್ನು. ಮೊದಲಿಗೆ ಇತಿಹಾಸದ ಆಧಾರಗಳನ್ನು ಸಾಹಿತ್ಯ ಆಧಾರಗಳು ಮತ್ತು ಪುರಾತತ್ವ ಆಧಾರಗಳಂತೇಳಿ ಎರಡು ಬಗೆಯಾಗಿ ವಿಂಗಡಣೆ ಮಾಡ್ತೀವಿ. ಸಾಹಿತ್ಯ ಆಧಾರಗಳಲ್ಲಿ ಮತ್ತೆ ಎರಡು ಬಗೆಯಾಗಿ ವಿಂಗಡಣೆ ಮಾಡ್ತೇವೆ. ಒಂದು ಲಿಖಿತ ಸಾಹಿತ್ಯ, ಇನ್ನೊಂದು ಮೌಖಿಕ ಸಾಹಿತ್ಯ. ಲಿಖಿತ ಸಾಹಿತ್ಯ ಅಂದರೆ ಲಿಖಿತದ ಬರಹದ ಮೂಲಕ ಇರುವಂಥ ಸಾಹಿತ್ಯವನ್ನು ಲಿಖಿತ ಸಾಹಿತ್ಯ ಅಂತ ಕರಿತೀವಿ. ಮೌಖಿಕ ಸಾಹಿತ್ಯ ಅಂತಂದರೆ ಬಾಯಿಂದ ಬಾಯಿಗೆ ಬಂದಿರುವಂಥದ್ದು ಇರಬಹುದು, ಯಾವುದೇ ರೀತಿಯ ದಂತಕಥೆಗಳಿರ್ಬೋದು, ಪುರಾಣಗಳಿರ್ಬೋದು. ಸೊ ಒಂದರಿಂದ ಮತ್ತೊಂದಕ್ಕೆ ಬಂದಂಥ ಐತಿಹಾಸಿಕ ಅಂದರೆ ಬಾಯಿಂದ ಬಾಯಿಗೆ ಜನರಿಂದ ಜನರಿಗೆ ಬಂದಂಥ ಒಂದು ಪುರಾವೆಗಳಿರ್ಬೋದು. ಲಿಖಿತ ಸಾಹಿತ್ಯದಲ್ಲಿ ಮತ್ತೆ ಎರಡು ವಿಭಾಗಗಳಾಗಿ ಮಾಡ್ತೀವಿ. ಒಂದು ದೇಶಿ ಸಾಹಿತ್ಯ, ಮತ್ತೊಂದು ವಿದೇಶಿ ಸಾಹಿತ್ಯ ಅಂತ. ಮೌಖಿಕ ಸಾಹಿತ್ಯದಲ್ಲಿ ಆಗಲೇ ಹೇಳಿದ್ನಲ್ವ, ಲಾವಣಿಗಳು, ಜನಪದ ಕಥೆಗಳು ಮತ್ತು ಐತಿಹ್ಯಗಳು. ಇನ್ನು ಪುರಾತತ್ವ ಆಧಾರಗಳಿಗೆ ಬಂದರೆ ಸ್ಮಾರಕಗಳು, ನಾಣ್ಯಗಳು, ಶಾಸನಗಳು, ಈ ಥರ ಅವಶೇಷಗಳು, ಮಡಿಕೆಗಳಿರ್ಬೋದು, ಮತ್ತು ಅಲ್ಲಿ ಸಿಕ್ಕಂಥ ಯಾವುದೇ ರೀತಿಯ ಆಧಾರಗಳನ್ನು ನಾವು ಪುರಾತತ್ವ ಆಧಾರಗಳಂತೇಳಿ ಕರಿತಾ ಹೋಗ್ತೀವಿ. ಈ ರೀತಿ ವಿಂಗಡಣೆ ಮಾಡ್ತೀವಿ. ನಮ್ಮ ಕರ್ನಾಟಕದ ಆಧಾರಗಳಿಗೆ ಸಂಬಂಧಪಟ್ಟಂತೆ ಅನೇಕ ಅಂಶಗಳು ಸಿಗ್ತಾ ಹೋಗ್ತವೆ. ಅದರಲ್ಲಿ ಇವತ್ತು ಕರ್ನಾಟಕದ ಪ್ರಾಗೈತಿಹಾಸಿಕ ಇತಿಹಾಸದ ಬಗ್ಗೆ ನೋಡ್ತಾ ಹೋಗೋಣ. ಪ್ರಾಗೈತಿಹಾಸಿಕ ಕಾಲ ಅಂದರೆ ಏನು? ಲಿಖಿತ ದಾಖಲೆಗಳು ಇಲ್ಲದ ಕಾಲವನ್ನು ಅಥವಾ ಲಿಖಿತ ದಾಖಲೆಗಳು ಇಲ್ಲದ ಕಾಲದ ಇತಿಹಾಸವನ್ನು ಇತಿಹಾಸ ಪೂರ್ವ ಕಾಲ ಅಥವಾ ಪ್ರಾಗೈತಿಹಾಸಿಕ ಕಾಲ ಅಂತೇಳಿ ಕರಿತೀವಿ. ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಅಂತೇಳಿ ಕರಿತೀವಿ. ಅದನ್ನು ಪ್ರಾಗೈತಿಹಾಸಿಕ ಅಂತೇಳಿ ಕನ್ನಡದಲ್ಲಿ ಕರಿತೀವಿ. ಓಕೆನಾ? ಈ ಸಂದರ್ಭದಲ್ಲಿ ಯಾವುದೇ ಆಧಾರಗಳಿರೋದಿಲ್ಲ, ಸಾಹಿತ್ಯದ ಪುರಾವೆಗಳು ಸಿಗೋದಿಲ್ಲ, ಯಾವುದೇ ಆಧಾರಗಳಿಲ್ಲ, ಜನರ ಬರಹ ಅಂತೂ ಸಿಗೋದೇ. ಯಾಕಂದರೆ ಬರಹದ ಪರಿಚಯ ಈ ಕಾಲದಲ್ಲಿ ಇಲ್ಲದಾಗಿರೋದ್ರಿಂದ ಬರಹಗಳು ಸಿಗೋದಿಲ್ಲ. ಓದು ಬರಹ ಅಂದಿನ ಜನರಿಗೆ ತಿಳಿದಿರೋದಿಲ್ಲ. ಎಲ್ಲ ಕಾರಣಗಳಿಂದ ಪ್ರಾಗೈತಿಹಾಸಿಕ ಕಾಲದಲ್ಲಿ ಆಧಾರಗಳು ಸಿಗೋದು ತುಂಬ ಕಷ್ಟ ಆಗಿರುತ್ತೆ. ಆ ಸಮಯದಲ್ಲಿ ಯಾವುದನ್ನು ಆಧಾರಗಳಾಗಿ ನಾವು ಕನ್ಸಿಡರ್ ಮಾಡ್ತೀವಿ ಅಂತಂದರೆ ವಾಸದ ನಿವೇಶನಗಳಿರ್ಬೋದು. ಅಂದರೆ ಆಗಿನ ಕಾಲದ ಜನರು ವಾಸ ಮಾಡಿದಂಥ ನಿವೇಶನಗಳು ಅಂದರೆ ಮನೆ, ಗುಡಿಸಲು, ಮನೆಗಳಂತಲೇ ಗುಡಿಸಲುಗಳು, ಪೊಟರೆಗಳು, ಇವುಗಳನ್ನೆಲ್ಲ ಆಧಾರಗಳಂತೇಳಿ ಕನ್ಸಿಡರ್ ಮಾಡ್ತೀವಿ. ಹಾಗೆಯೇ ಮಡಕೆ, ಕುಡಿಕೆಗಳು, ಎಲುಬುಗಳು, ಕಲ್ಲಿನ ಆಯುಧಗಳು ಮುಂತಾದ ಅವಶೇಷಗಳ ನೆರವಿನಿಂದಷ್ಟೇ ಈ ಕಾಲದ ಇತಿಹಾಸದ ರಚನೆ ಆಗಿರುತ್ತೆ ಅಂತೇಳಿ ಇತಿಹಾಸಕಾರರು ಕನ್ಸಿಡರ್ ಮಾಡ್ತಾರೆ. ಇನ್ನು ಐತಿಹಾಸಿಕ ಕಾಲದಲ್ಲಿ ಆಧಾರಗಳಿಗೇನು ಬರ ಇರೋದಿಲ್ಲ, ಬೇಕಾದಷ್ಟು ಆಧಾರಗಳು ಸಿಗ್ತವೆ. ಅದರಲ್ಲಿ ದಾಖಲೆಗಳಿರ್ಬೋದು, ಇತಿಹಾಸಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳಿರ್ಬೋದು, ಸಾಹಿತ್ಯ ಪುರಾವೆಗಳು ಸಿಗ್ತವೆ, ಅನೇಕ ವಿದೇಶಿ ಬರಹಗಳು ಸಿಗ್ತವೆ, ರಾಜಮನೆತನಗಳಿಲ್ಲದ ಅನೇಕ ಸಾಹಿತಿಗಾರರು ಬರೆದಂಥ ಅನೇಕ ದಾಖಲೆಗಳು ಸಿಗ್ತಾ ಹೋಗ್ತವೆ. ಇನ್ನು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದ ಇತಿಹಾಸ ಪೂರ್ವ ಕಾಲವನ್ನು ವಿವಿಧ ಹಂತಗಳಾಗಿ ನಾವು ವಿಂಗಡಣೆ ಮಾಡ್ತೀವಿ. ಅದರಲ್ಲಿ ಮೊದಲನೇದಾಗಿ ಶಿಲಾಯುಗ, ತಾಮ್ರಯುಗ ಮತ್ತು ಕಬ್ಬಿಣ ಯುಗ. ಸ್ಟೋನ್ ಏಜ್, ತಾಮ್ರಯುಗ ಅಂತೇಳಿ ಕರಿತೀವಿ, ಕಬ್ಬಿಣ ಯುಗ, ಐರನ್ ಏಜ್. ಹೀಗೆ ಇದನ್ನು ವಿಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ನೋಡಿ, ಇಲ್ಲೊಂದು ಬ್ಲೂ ಪ್ರಿಂಟ್ ಇದೆ. ಚರಿತ್ರೆ ಪೂರ್ವ ಘಟ್ಟಗಳ ರೇಖಾಚಿತ್ರ ನೋಡೋದಾದರೆ ಹಳೆಯ ಶಿಲಾಯುಗ, ಮಧ್ಯಶಿಲಾಯುಗ, ನವಶಿಲಾಯುಗ ಅಂತೇಳಿ. ಮತ್ತು ಹಳೆಯ ಶಿಲಾಯುಗವನ್ನು ಆದಿಶಿಲಾಯುಗ, ಮಧ್ಯ ಹಳೆಯ ಶಿಲಾಯುಗ, ಅದೇ ರೀತಿ ಅಂತ್ಯ ಹಳೆಯ ಶಿಲಾಯುಗಕ್ಕೆ ಸಂಬಂಧಪಟ್ಟಂತೆ, ಹಳೆಯ ಶಿಲಾಯುಗಕ್ಕೆ ಸಂಬಂಧಪಟ್ಟಂತೆ 3 ವಿಭಾಗಗಳಾಗಿ ಮತ್ತೆ ವಿಂಗಡಿಸ್ತೀವಿ. ಅದಕ್ಕೂ ಮುಂಚೆ ನಾವು ಕಾಲದ ಬಗ್ಗೆ ನಮಗೆಲ್ಲರಿಗೂ ಸಹ ಅರಿವಿರಬೇಕು. ಶಿಲಾಯುಗವನ್ನು ಮತ್ತೆ 3 ವಿಭಾಗಗಳಾಗಿ ವಿಂಗಡಿಸ್ತೀವಿ ಅಂತೇಳಿ ಆಗಲೇ ಹೇಳಿದೆ. ಅದರಂತೆ ಹಳೆಯ ಶಿಲಾಯುಗ, ಸೂಕ್ಷ್ಮ ಶಿಲಾಯುಗ
ಮತ್ತು ನವಶಿಲಾಯುಗ ಅಂತೇಳಿ 3 ವಿಭಾಗಗಳಾಗಿ ವಿಂಗಡಿಸಿರೋದನ್ನು ನಾವು ನೋಡ್ತೀವಿ. ಇಲ್ಲಿ ಹಳೆಯ ಶಿಲಾಯುಗದ ಕಾಲವನ್ನು ನೋಡೋದಾದರೆ ಕ್ರಿಸ್ತಪೂರ್ವ 2,50,000ದಿಂದ 10,000 ವರ್ಷಗಳವರೆಗೆ ಈ ಹಳೆಯ ಶಿಲಾಯುಗ ಇರುವುದನ್ನು ನಾವು ನೋಡ್ತೀವಿ. ಇನ್ನು ಸೂಕ್ಷ್ಮ ಶಿಲಾಯುಗ ಅಂತ ಬಂದರೆ ಕ್ರಿಸ್ತಪೂರ್ವ 10,000ದಿಂದ 4,000 ಇದರ ಕಾಲಾವಧಿ. ಇನ್ನು ನವಶಿಲಾಯುಗ ಅಂತ ಬಂದರೆ ಕ್ರಿಸ್ತಪೂರ್ವ 7,000ದಿಂದ 1,000 ವರ್ಷಗಳವರೆಗೆ ಈ ನವಶಿಲಾಯುಗದ ಒಂದು ಕಾಲ ಇರುತ್ತೆ ಅಂತ ಹೇಳ್ಬೋದು. ಇಲ್ಲಿ ಎಲ್ರಿಗೂ ಒಂದು ಕನ್ಫ್ಯೂಸ್ ಆಗುತ್ತೆ, ಏನು ಕ್ರಿಸ್ತಪೂರ್ವದಲ್ಲಿ ಹೈಯೆಸ್ಟಿಂದ ಲೋಯೆಸ್ಟಿಗೆ ಬಂದಿದೆ ಕಾಲಾವಧಿ ಅಂತ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಫಿಕೇಷನ್ ಏನು ಅಂತಂದರೆ, ಯೇಸು ಕ್ರಿಸ್ತನ ಜನನದ ಪೂರ್ವಕ್ಕಿಂತ ಮುಂಚಿನ ಇದನ್ನು ಕಾಲಾವಧಿಯನ್ನು ಕ್ರಿಸ್ತಪೂರ್ವ ಅಥವಾ ಸಾಮಾನ್ಯ ಶಕಪೂರ್ವ ಅಂತೇಳಿ ಕರಿತೀವಿ. ಯೇಸು ಕ್ರಿಸ್ತನ ಜನನದ ನಂತರ ಕಾಲವನ್ನು ಸಾಮಾನ್ಯ ಶಕ ಅಂತೇಳಿ ಅಥವಾ ಕ್ರಿಸ್ತ ಶಕ ಅಂತೇಳಿ ಕರಿತೀವಿ. ನೋಡಿ ಇಲ್ಲಿ ಯೇಸು ಕ್ರಿಸ್ತನ ಹುಟ್ಟಕ್ಕಿಂತ ಮುಂಚಿನ ವರ್ಷಗಳು 3ನೇ ಶತಮಾನ, 2ನೇ ಶತಮಾನ ಮತ್ತು 1ನೇ ಶತಮಾನ, ಅಂದರೆ ಹೈಯೆಸ್ಟಿಂದ ಲೋಯೆಸ್ಟ್ಗೆ ಬರುತ್ತೆ. ನೋಡಿ 300, 200, 100. ಅದೇ ರೀತಿ ಕ್ರಿಸ್ತನ ಜನನ ನಂತರ ಕಾಲಾವಧಿಯನ್ನು ನಾವು 1ನೇ ಶತಮಾನ, 2ನೇ ಶತಮಾನ, 3ನೇ ಶತಮಾನ ಅಂತೇಳಿ ಕರಿತೀವಿ. 100, 200, 300 ಅಂದರೆ ಕ್ರಿಸ್ತಪೂರ್ವದಲ್ಲಿ ಹೈಯೆಸ್ಟಿಂದ ಕಾಲಾವಧಿ ಲೋಯೆಸ್ಟಿಗೆ ಬಂದರೆ, ಕ್ರಿಸ್ತನ ಜನನ ನಂತರ ಕ್ರಿಸ್ತ ಶಕ ಲೋಯೆಸ್ಟಿಂದ ಹೈಯೆಸ್ಟಿಗೆ ಹೋಗುವುದನ್ನು ನಾವು ನೋಡ್ತಾ ಹೋಗ್ಬೋದು. ಇದಕ್ಕೆ ಒಂದು ನೆನಪಿಟ್ಕೊಳ್ಳೋಕ್ಕೆ ಒಂದು ಟ್ರಿಕ್ ಏನಂತಂದರೆ, ನಾವೆಲ್ಲ ಟೆಂಪ್ರೇಚರ್ನ ಯಾವ ರೀತಿ ಕೌಂಟ್ ಮಾಡ್ತೀವಿ. ಟೆಂಪ್ರೇಚರ್ನ ಕೌಂಟ್ ಮಾಡಬೇಕಾದ್ರೆ ನಾವು 30, 29, 28, 10, 9, 8. ಇನ್ನು ತುಂಬ ಲೋಯೆಸ್ಟಿಗೆ ಬಂದಾಗ ಏನು ಮಾಡ್ತೀವಿ, 0, -1, -2, -3 ಈ ರೀತಿ ಕೌಂಟ್ ಮಾಡ್ತೀವಿ ಅಲ್ವಾ. ಈಗ ಹಿಮಾಲಯ ಪರ್ವತದಲ್ಲಿ -1ರಷ್ಟು ಸೆಲ್ಸಿಯಸ್ನಷ್ಟು ವಾತಾವರಣ ಇರೋದನ್ನು ನಾವು ನೋಡ್ತೀವಿ. ಈ ರೀತಿ ಕೌಂಟ್ ಮಾಡ್ತೀವಿ. ನೆನ್ಪಿಟ್ಕೊಳ್ಳೋಕ್ಕೆ ಇದೊಂದು ಟ್ರಿಕ್ ಅಷ್ಟೇ. ಅಂದರೆ ಕ್ರಿಸ್ತಪೂರ್ವದಲ್ಲಿ ಹೈಯೆಸ್ಟಿಂದ ಲೋಯೆಸ್ಟಿಗೆ ಬಂದ ಕಾಲಾವಧಿ ಕ್ರಿಸ್ತನ ಜನನ ನಂತರ ಕ್ರಿಸ್ತ ಶಕ 0ದಿಂದ ಮತ್ತೆ ಹೈಯೆಸ್ಟ್ ಆಗ್ತಾ ಹೋಗುತ್ತೆ. ಸೊ ಹಾಗೆಯೇ ಇಲ್ಲಿ ಹಳೆಯ ಶಿಲಾಯುಗ ಅನ್ನುವಂಥದ್ದು ಹಾಗಾಗಿ 2.5 ಲಕ್ಷದಿಂದ 10,000 ವರ್ಷಗಳವರೆಗೆ ಇದರ ಒಂದು ಇರೋದನ್ನು ನಾವು ನೋಡ್ತೀವಿ ಕಾಲಾವಧಿಯನ್ನು. ಅದೇ ರೀತಿ 10,000ದಿಂದ 4,000 ವರ್ಷಗಳವರೆಗೂ ಸೂಕ್ಷ್ಮ ಶಿಲಾಯುಗವನ್ನು ನೋಡ್ತೀವಿ. ಇನ್ನು ನವಶಿಲಾಯುಗವನ್ನು 7,000ದಿಂದ 1,000 ವರ್ಷಗಳವರೆಗೆ ಇದನ್ನು ನೋಡುವುದನ್ನು ನಾವು ನೋಡಬಹುದಾಗಿದೆ. ಇನ್ನು ಹಳೆಯ ಶಿಲಾಯುಗದ ಬಗ್ಗೆ, ನಮ್ಮ ಕರ್ನಾಟಕದ ಬಗ್ಗೆ ಪ್ರಾಗೈತಿಹಾಸಿಕ ಕಾಲವನ್ನು ತಿಳ್ಕೊಳ್ತಾ ನೋಡೋದಾದರೆ, ಈ ಕಾಲಾವಧಿಯಲ್ಲಿ ಮಾನವನು ಕಲ್ಲಿನ ಒರಟಾದ ಆಯುಧಗಳನ್ನು ತಯಾರಿಸಿ ಬೇಟೆ ಮತ್ತು ಆಹಾರ ಸಂಗ್ರಹಣೆಯಲ್ಲಿ ತೊಡಗಿದ್ದ ಕಾಲವಾಗಿತ್ತು. ಈ ಕಾಲದಲ್ಲಿ ಯಾವುದೇ ರೀತಿಯ ಒಂದು ಲೋಹಗಳ ಪರಿಚಯ ಕಡಿಮೆ ಇದ್ದಿದ್ದರಿಂದಾಗಿ ಮಾನವನೇನು ಮಾಡ್ತಾ ಇದ್ದ, ಸಿಕ್ಕಂಥ ಕಲ್ಲುಗಳಲ್ಲೇ ಆಯುಧಗಳನ್ನು ತಯಾರಿಸಿ ತನಗೆ ಬೇಕಾದಂಥ ಆಹಾರವನ್ನು ತಯಾರಿಸ್ಕೊಳ್ಳೋಕ್ಕೋಸ್ಕರ ಬೇಟೆಯನ್ನು ಮಾಡ್ತಿದ್ದ ಮತ್ತು ಆಹಾರ ಸಂಗ್ರಹಣೆಯಲ್ಲಿ ತೊಡಗಿದ್ದ ಅಂತೇಳಿ ಇಲ್ಲಿ ಹೇಳ್ತಾ ಹೋಗ್ಬೋದಾಗಿದೆ. ಕರ್ನಾಟಕದಲ್ಲಿ ಪತ್ತೆಯಾದ ಮೊದಲ ನೆಲೆ ಯಾವುದು ಅಂತಂದರೆ ಬಳ್ಳಾರಿಯ ಕುಡುತಿನಿ ಅಥವಾ ಈ ಕುಪ್ಪಗಲ್ ಅಂತ ಕರಿತೀವಿ ಇದನ್ನು ಸಂಶೋಧಿಸಿದಂಥವರು ಕ್ಯೂಬೋಲ್ಡ್ ಅನ್ನುವರು. ಯಾರು? ಕ್ಯೂಬೋಲ್ಡ್ ಅನ್ನುವರು ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಏನು ಮಾಡ್ತಾರೆ, ಬಳ್ಳಾರಿ ಜಿಲ್ಲೆಯ ಕುಡುತಿನಿಯ ಒಂದು ನೆಲೆಯನ್ನು ಕಂಡುಹಿಡಿತಾರೆ. ಇದು ಮೊದಲ ನೆಲೆಯಾಗಿದೆ ಕರ್ನಾಟಕದಲ್ಲಿ ಕಂಡುಹಿಡಿದಂಥ ನೆಲೆ. ಮತ್ತೆ ಹೇಳ್ತಿದ್ದೀನಿ, ಕೇವಲ ಇದು ನೆಲೆ. ಮತ್ತೆ ಇದು ಕ್ಲಾರಿಫಿಕೇಷನ್ ಕೊಡ್ತೀನಿ ಯಾಕೆ ಅಂತೇಳಿ. ನೆಲೆ ಅಂತ 2-3 ಸರಿ ಟ್ರಸ್ ಮಾಡಿ ಯಾಕೆ ಹೇಳ್ತಿದ್ದೀನಿ ಅಂತೇಳಿ ಆಮೇಲೆ ನಾನು ಕ್ಲಾರಿಫಿಕೇಷನ್ ಕೊಡ್ತೀನಿ. ಕರ್ನಾಟಕದಲ್ಲಿ ಕಂಡುಹಿಡಿದಂಥ ಮೊದಲ ನೆಲೆ ಬಳ್ಳಾರಿಯ ಕುಡುತಿನಿ ಅಥವಾ ಕುಪ್ಪಗಲ್. ಇದನ್ನು ಕಂಡುಹಿಡಿದಂಥವ್ರು ಯಾರು? ಕ್ಯೂಬೋಲ್ಡ್. ಇನ್ನು ರಾಬರ್ಟ್ ಬ್ರೂಸ್ಫೂಟ್ 1842ರಲ್ಲಿ ರಾಯಚೂರಿನ ಲಿಂಗಸಗೂರಿನಲ್ಲಿ ಅಥವಾ ಸುಗೂರು ಅಂತ ಕರಿತೀವಿ, ರಾಯಚೂರಿನ ಲಿಂಗಸಗೂರಿನಲ್ಲಿ 1842ರಲ್ಲಿ ಮೊದಲ ಕುರುಹನ್ನು ಪತ್ತೆ ಹಚ್ಚಿದ್ರು. ಇಲ್ಲಿ ನೋಡಿ ನೆಲೆ, ಇಲ್ಲಿ ಕುರುಹುವನ್ನು ಪತ್ತೆ ಹಚ್ಚಿದ್ರು. ಅಂದರೆ ಒಂದು ಆಯುಧವನ್ನು ಕಂಡು ಹಿಡಿದರು. ಅದು ಕೈಕೊಡಲಿಯನ್ನು 1842ರಲ್ಲಿ ರಾಬರ್ಟ್ ಬ್ರೂಸ್ಫೂಟ್ ಅವರು ಕಂಡುಹಿಡಿತಾರೆ ರಾಯಚೂರಿನ ಲಿಂಗಸಗೂರಿನಲ್ಲಿ. ಬಳ್ಳಾರಿ ಕುಡುತಿನಿ ಎನ್ನುವಂಥದ್ದು ಪ್ರಾಗೈತಿಹಾಸಿಕ ಕಾಲದ ಮೊದಲ ನೆಲೆ, ಆಯಿತಾ. ಇನ್ನು ರಾಬರ್ಟ್ ಬ್ರೂಸ್ಫೂಟ್ ಕಂಡುಹಿಡಿದಿದ್ದು ಮೊದಲ ಕುರುಹುವನ್ನು 1842ರಲ್ಲಿ ಕಂಡುಹಿಡಿತಾರೆ. ಹಾಗಾಗಿ ರಾಬರ್ಟ್ ಬ್ರೂಸ್ಫೂಟ್ ಅವರನ್ನು ಭಾರತೀಯ ಇತಿಹಾಸ ಪುರಾತತ್ವಶಾಸ್ತ್ರದ ಪಿತಾಮಹ ಅಂತೇಳಿ ಕರೀತಾರೆ. ಭಾರತೀಯ ಇತಿಹಾಸ ಪುರಾತತ್ವಶಾಸ್ತ್ರದ ಪಿತಾಮಹ ಅಂತೇಳಿ ಕರೀತಾರೆ. ಯಾಕೆ ಇವರನ್ನೇ ಕರೀತಾರೆ ಅಂತೇಳಿ ನಾನು ಮುಂದಿನ ಸ್ಲೈಡ್ಸಲ್ಲಿ ನೋಡ್ತಾ ಹೋಗೋಣ.
ನೋಡಿ, ರಾಬರ್ಟ್ ಬ್ರೂಸ್ಫುಟ್ ಬಗ್ಗೆ ನೋಡೋದಾದರೆ, ದ ಕಂಟ್ರಿ ಫಸ್ಟ್ ಆರ್ಕಿಯಾಲಜಿಕಲ್ ಸರ್ವೆ ಸ್ಟಾರ್ಟೆಡ್ ಇನ್ 1863 ಅಂಡರ್ ರಾಬರ್ಟ್ ಬ್ರೂಸ್ಫುಟ್. Put discovered the first conclusive Stone Age hand axe from Pallavaram near the then Madras. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಫಿಕೇಶನ್ ಏನು ಅಂತಂದರೆ, ರಾಬರ್ಟ್ ಬ್ರೂಸ್ಫುಟ್ ಅವರು ನಮ್ಮ ಭಾರತದಲ್ಲಿ ಪ್ರಾಗೈತಿಹಾಸಿಕ ಕಾಲದ ಮೊಟ್ಟ ಮೊದಲ ಅವಶೇಷವನ್ನು ತಮಿಳುನಾಡಿನ ಪಲ್ಲಾವರಂನಲ್ಲಿ ಕೈಗೊಡಲಿಯನ್ನು ಕಂಡುಹಿಡಿತಾರೆ. ನೋಡಿ, ಮೊದಲ ನೆಲೆ ಕಂಡುಹಿಡಿದಿದ್ದು ಯಾರು ಅಂತಂದರೆ ಕ್ಯೂಬೋಲ್ಡ್, ಕರ್ನಾಟಕದಲ್ಲಿ. ಇನ್ನು ಭಾರತದಲ್ಲಿ ಒಂದು ಕುರುಹನ್ನು, ಪ್ರಾಗೈತಿಹಾಸಿಕ ಕಾಲದ ಕುರುಹನ್ನು ಕಂಡುಹಿಡಿದಿದ್ದು ರಾಬರ್ಟ್ ಬ್ರೂಸ್ಫುಟ್ ರವರು. ಅದು ತಮಿಳುನಾಡಿನ ಪಲ್ಲಾವರಂನಲ್ಲಿ ಕಂಡುಹಿಡಿತಾರೆ. ಇದು ಒಂದು ಕೈಗೊಡಲೆ ಆಗಿರುತ್ತೆ. ಇದರಿಂದ ರಾಬರ್ಟ್ ಬ್ರೂಸ್ಫುಟ್ ಅವರ ಕ್ಯೂರಿಯಾಸಿಟಿ ಹೆಚ್ಚಾಗಿ ಮತ್ತಷ್ಟು ಕುರುಹುಗಳನ್ನು ಕಂಡುಹಿಡಿಬೇಕಂತೇಳಿ ಆ ಕಾರಣದಿಂದಾಗಿ ಇವರು ಏನು ಮಾಡ್ತಾರೆ, ದಕ್ಷಿಣ ಭಾರತಕ್ಕೆ ಬರ್ತಾರೆ. ಈ ವೆಂಟ್ ಆನ್ ಟು ಡಿಸ್ಕವರ್ ಮೋರ್ ಸಚ್ ಟೂಲ್ಸ್ ಆ್ಯಂಡ್ ಸೆಟಲ್ಮೆಂಟ್ಸ್ ಇನ್ ಸೌತರ್ನ್ ಆ್ಯಂಡ್ ವೆಸ್ಟರ್ನ್ ಇಂಡಿಯಾ. ನೋಡಿ, ಇಲ್ಲಿ ಸೌತರ್ನ್ ಆ್ಯಂಡ್ ವೆಸ್ಟರ್ನ್ ಇಂಡಿಯಾ ಅಂತ ಇದೆ. ಅದಕ್ಕೆ ಆಗಾಗಲೇ ಕ್ಯೂಬೋಲ್ಡ್ ಅನ್ನುವರು ಒಂದು ನೆಲೆಯನ್ನು ಕಂಡುಹಿಡಿದಿರ್ತಾರೆ. ಇದರಿಂದ ಪರಿಣಾಮ ಅವ್ರ ಮೇಲೆ ಬೀರುತ್ತೆ. ಯಾರ ಮೇಲೆ? ರಾಬರ್ಟ್ ಬ್ರೂಸ್ಫುಟ್ ರವರ ಮೇಲೆ. ನೆಲೆಯನ್ನು ಕಂಡುಹಿಡಿದಿದ್ದಾಗಿ, ಕ್ಯೂಬೋಲ್ಡ್ ರವರು ಕಂಡುಹಿಡಿದಿದ್ದ ಕಾರಣದಿಂದಾಗಿ ಇವರು ಮತ್ತೆ ದಕ್ಷಿಣ ಭಾರತಕ್ಕೆ ಬಂದು, ಅದರಲ್ಲೂ ಕರ್ನಾಟಕದಲ್ಲಿ ಅನೇಕ ನೆಲೆಗಳಲ್ಲಿ ಕುರುಹುಗಳನ್ನು ಕಂಡುಹಿಡಿಯುವ ಪ್ರಯತ್ನವನ್ನು ರಾಬರ್ಟ್ ಬ್ರೂಸ್ಫುಟ್ ಅವರು ಮಾಡ್ತಾರೆ ಅಂತ ಹೇಳ್ತಾ ಹೋಗ್ಬೋದಾಗಿದೆ. ಅದಕ್ಕೆ ಸಂಬಂಧಪಟ್ಟಂಥ ಕೈಗೊಡಲಿ ಮತ್ತು ಅನೇಕ ಆಯುಧಗಳನ್ನು ಇಲ್ಲಿ ನೋಡ್ತಾ ಹೋಗ್ತೀವಿ. ಬೆಣಚು ಕಲ್ಲಿನಿಂದ ಮಾಡಿದಂಥ ಆಯುಧಗಳು ಇಲ್ಲಿರೋದನ್ನು ನಾವು ನೋಡಬಹುದಾಗಿದೆ. ರಾಬರ್ಟ್ ಬ್ರೂಸ್ಫುಟ್ ಅವರು ಕಂಡುಹಿಡಿದಂಥ ಕುರುಹುಗಳು ನೋಡಿ, ಇವೆಲ್ಲವೂ ಸಹ ಬೆಣಚು ಕಲ್ಲಿನಿಂದ ಮಾಡಿದಂಥ ಆಯುಧಗಳಾಗಿದ್ದು, ಕಲ್ಲಿನಿಂದ ಮಾಡಿದಂಥ ಆಯುಧಗಳಾಗಿವೆ ಅಂತೇಳಿ ಹೇಳ್ತಾ ಹೋಗಬಹುದು. ಇನ್ನು ಡಾಕ್ಟರ್ ಪ್ರಿಮ್ರೋಸ್ ಅನ್ನುವಂಥ ಮತ್ತೊಬ್ಬ ಪುರಾತತ್ವ ಶಾಸ್ತ್ರಜ್ಞ ಬರ್ತಾರೆ. ಇವರು ಸಹ ಅನೇಕ ಅಂಶಗಳಲ್ಲಿ ಸಂಶೋಧನೆಗಳನ್ನು ಮಾಡಿದ್ದಾರೆ. ಇವರು 1842ರಲ್ಲಿ ಲಿಂಗಸಗೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಶಿಲಾಯುಗದ ಅವಶೇಷಗಳನ್ನು ಪತ್ತೆ ಹಚ್ಚಿದರು. ಯಾರು? ರಾಬರ್ಟ್ ಪ್ರಿಮ್ರೋಸ್. ಇಲ್ಲಿ 3 ಜನ ಬರ್ತಾರೆ. ಒಂದು ಕ್ಯೂಬೋಲ್ಡು, ರಾಬರ್ಟ್ ಪ್ರಿಮ್ರೋಸು ಮತ್ತು ರಾಬರ್ಟ್ ಬ್ರೂಸ್ಫುಟ್. ಈಗಾಗಲೇ ಕ್ಯೂಬೋಲ್ಡ್ ಬಗ್ಗೆ ಹೇಳಿದೆ, ಈಗ ಮತ್ತೆ ರಾಬರ್ಟ್ ಬ್ರೂಸ್ಫುಟ್ ಬಗ್ಗೆ ಹೇಳಿದೆ. ಈಗ ಡಾಕ್ಟರ್ ಪ್ರಿಮ್ರೋಸ್ ರವರನ್ನ ಬಗ್ಗೆ ನೋಡೋದಾದರೆ, ಪುರಾತತ್ವಶಾಸ್ತ್ರಜ್ಞ. ಇವರು 1842ರಲ್ಲಿ ಲಿಂಗಸಗೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಶಿಲಾಯುಗದ ಅವಶೇಷಗಳನ್ನು ಪತ್ತೆ ಹಚ್ಚುತ್ತಾರೆ. ಏನನ್ನು ಪತ್ತೆ ಹಚ್ಚಿದ್ರು? ಇವರು ಪತ್ತೆ ಹಚ್ಚಿದ್ದು ಕಲ್ಲಿನಿಂದ ಮಾಡಿದಂಥ ಚಾಕುಗಳು, ಸ್ಟೋನ್ ನೈವ್ಸ್ ಆ್ಯಂಡ್ ಮತ್ತು ಬಾಣದ ತುದಿಗಳನ್ನು ಪತ್ತೆ ಹಚ್ಚಿದರು. ರಾಬರ್ಟ್ ಬ್ರೂಸ್ಫುಟ್ ರವರು ಏನು ಕಂಡುಹಿಡಿದ್ರು ಅಂದರೆ ಕೈಗೊಡಲಿಯನ್ನು ಕಂಡುಹಿಡಿದ್ರು. ಡಾಕ್ಟರ್ ಪ್ರಿಮ್ರೋಸ್ ರವರು ಕಲ್ಲಿನಿಂದ ಮಾಡಿದಂಥ ಚೂಪಾದ ಚಾಕುಗಳನ್ನು ಮತ್ತು ಬಾಣದ ತುದಿಗಳನ್ನು ಕಂಡುಹಿಡಿದರು. ಇದಕ್ಕೆ ಮಹತ್ವ ಏನು? ಇದರಿಂದ ಆಗಿದ್ದಾದರೂ ಏನು ಅಂತಂದರೆ, ಭಾರತದಲ್ಲಿ ಇತಿಹಾಸ ಪೂರ್ವ ಕಾಲದ ಆಯುಧಗಳನ್ನು ಪತ್ತೆ ಹಚ್ಚಿದ ಮೊದಲ ವ್ಯಕ್ತಿ ಅಂತೇಳಿ ಯಾರನ್ನು? ಡಾಕ್ಟರ್ ಪ್ರಿಮ್ರೋಸ್ ರವರನ್ನು ಕರೀತೇವೆ. ಭಾರತದಲ್ಲಿ ಇತಿಹಾಸ ಪೂರ್ವ ಕಾಲದ ಅನೇಕ ಆಯುಧಗಳನ್ನು ಪತ್ತೆ ಹಚ್ಚಿದಂಥ ಒಂದು ಸಾಧನೆ ಯಾರಿಗೆ ಸಲ್ಲುತ್ತಂದರೆ ಡಾಕ್ಟರ್ ಪ್ರಿಮ್ರೋಸ್ ಅವರಿಗೆ ಸಲ್ಲುತ್ತೆ. ಇನ್ನು ರಾಬರ್ಟ್ ಬ್ರೂಸ್ಫುಟ್ ಬಗ್ಗೆ ಈಗಾಗಲೇ ಹೇಳಿದ್ದೀನಿ. ಮತ್ತು ಇನ್ನಷ್ಟು ಮಾಹಿತಿಯನ್ನು ನಾವು ನೋಡೋದಾದರೆ, ರಾಬರ್ಟ್ ಬ್ರೂಸ್ಫುಟ್ಟು 1870ರ ದಶಕದಲ್ಲಿ ಇವರು ಏನನ್ನು ಸಂಶೋಧನೆ ಮಾಡಿದ್ರು ಅಂದರೆ, ಲಿಂಗಸಗೂರು ಮತ್ತು ಹತ್ತಿರದ ಹಲಸೂರು ಪ್ರದೇಶಗಳಲ್ಲಿ ಸಂಶೋಧನೆಯನ್ನು ನಡೆಸ್ತಾರೆ. ಲಿಂಗಸಗೂರು ಮತ್ತು ಇನ್ನಿತರ ಪ್ರದೇಶಗಳಲ್ಲಿ ಸಂಶೋಧನೆಯನ್ನು ನಡೆಸ್ತಾರೆ. ಏನನ್ನು ಪತ್ತೆ ಹಚ್ಚಿದ್ರು ಅಂತಂದರೆ, ಇವರು ಆ ಪ್ರದೇಶದಲ್ಲಿ ಹಳೆಯ ಶಿಲಾಯುಗಕ್ಕೆ ಸೇರಿದಂಥ ಕೈಕೊಡಲಿ ಮತ್ತು ಇತರ ಸುಧಾರಿತ ಆಯುಧಗಳನ್ನು ಪತ್ತೆ ಹಚ್ಚುತ್ತಾರೆ. ಇದರಿಂದ ಏನು ಮಹತ್ವ ಆಯಿತು ಅಂತಂದರೆ, ಇದರಿಂದ ಏನು ಸಿಕ್ತು ಅಂತಂದರೆ, ಇವರು ವ್ಯವಸ್ಥಿತವಾಗಿ ಈ ಆಯುಧಗಳನ್ನು ವರ್ಗೀಕರಿಸಿದ್ದರಿಂದ ಇವರನ್ನು ಭಾರತೀಯ ಇತಿಹಾಸ ಪೂರ್ವ ಕಾಲದ ಪಿತಾಮಹ ಅಂತೇಳಿ ರಾಬರ್ಟ್ ಬ್ರೂಸ್ಫುಟ್ ಅವರನ್ನು ಕರೀತಾರೆ. ಯಾಕೆ ಭಾರತೀಯ ಇತಿಹಾಸ ಪೂರ್ವ ಕಾಲದ ಪಿತಾಮಹ ಅಂತೇಳಿ ರಾಬರ್ಟ್ ಬ್ರೂಸ್ಫುಟ್ ಅವರನ್ನು ಕರೀತಾರೆ ಅಂತಂದರೆ, ಇವರು ವ್ಯವಸ್ಥಿತವಾಗಿ ಇತಿಹಾಸ ಪೂರ್ವ ಕಾಲದ ಆಯುಧಗಳನ್ನು ವರ್ಗೀಕರಣ ಮಾಡ್ತಾರೆ. ಅಂದರೆ ಆ ಕಾಲಾವಧಿಯನ್ನು ನೋಡಿಕೊಂಡು ಇದನ್ನು ವರ್ಗೀಕರಣ ಮಾಡಿದ್ರಿಂದಾಗಿ ಇವರನ್ನು ಭಾರತೀಯ ಇತಿಹಾಸ ಪೂರ್ವ ಕಾಲದ ಪಿತಾಮಹ ಅಂತೇಳಿ ಕರೀತಾ ಹೋಗ್ತಾರೆ ಅಂತ ಹೇಳಬಹುದಾಗಿದೆ. ಇನ್ನು ರಾಬರ್ಟ್ ಬ್ರೂಸ್ಫುಟ್ ಇವರನ್ನು ನಮ್ಮ ಮೈಸೂರು ಸಂಸ್ಥಾನದ ದಿವಾನ ಶೇಷಾದ್ರಯ್ಯರವರು ಭೂಗರ್ಭ ಇಲಾಖೆಯನ್ನು 1893ರಲ್ಲಿ ಮೈಸೂರಿನಲ್ಲಿ 1893ರಲ್ಲಿ ಆ ಕಾಲಕ್ಕೆ ಒಂದು ಭೂಗರ್ಭ ಇಲಾಖೆಯನ್ನು ಸ್ಥಾಪನೆ ಮಾಡ್ತಾರೆ. ರಾಬರ್ಟ್ ಬ್ರೂಸ್ಫುಟ್ ರವರು ಈಗಾಗಲೇ ಸಾಕಷ್ಟು ಹೆಸರನ್ನು ಪಡ್ಕೊಂಡಿರ್ತಾರೆ. ಯಾಕಂದರೆ ಇತಿಹಾಸ ಪೂರ್ವಕಾಲದ ಅನೇಕ ಅವಶೇಷಗಳನ್ನು ಕಂಡುಹಿಡಿದ್ರಿಂದಾಗಿ, ಅನೇಕ ಸಂಶೋಧನೆಗಳನ್ನು ಕೈಗೊಂಡಿದ್ದರಿಂದಾಗಿ ಇವರು ಆಗಾಗಲೇ ಹೆಸರನ್ನು ಗಳಿಸಿರ್ತಾರೆ. ಆ ಕಾರಣದಿಂದಾಗಿ ಇವರು ಶೇಷಾದ್ರಯ್ಯರವರು
ಭೂಗರ್ಭ ಇಲಾಖೆಯ ಮೊದಲ ನಿರ್ದೇಶಕರಾಗಿ ರಾಬರ್ಟ್ ಬ್ರೂಸ್ಫೂಟ್ ಅವರನ್ನು ನೇಮಿಸ್ತಾರೆ ಮತ್ತು ಇವರ ಕಾರ್ಯವನ್ನು ನಿರ್ವಹಿಸುವಂತೆ ಇವರಿಗೆ ಸೂಚಿಸ್ತಾರೆ ಅಂತ ಇಲ್ಲಿ ಹೇಳ್ತಾ ಹೋಗಬಹುದಾಗಿದೆ. ಇತಿಹಾಸ ಪೂರ್ವ ಕಾಲಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಬರ್ಬೋದು. ಮೈಸೂರಿನಲ್ಲಿ ಸ್ಥಾಪನೆಯಾದ ಭೂಗರ್ಭ ಇಲಾಖೆಯ ಮೊದಲ ನಿರ್ದೇಶಕರಾಗಿ ಯಾರು ಕಾರ್ಯನಿರ್ವಹಿಸಿದರು ಅಂತ ಕೇಳಿದ್ರೆ ರಾಬರ್ಟ್ ಬ್ರೂಸ್ಫೂಟ್ ಅವರು 1893ರಲ್ಲಿ ಭೂಗರ್ಭ ಇಲಾಖೆಯ ಮೊದಲ ನಿರ್ದೇಶಕರಾಗಿ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಹೋಗ್ತಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂಥ ಮತ್ತಷ್ಟು ಕ್ಲಾರಿಫಿಕೇಶನ್ ಏನಂತಂದರೆ, ಮೊದಲು ಲಿಂಗಸಗೂರು ತಾಲೂಕಿನಲ್ಲಿ ಮೊದಲು ಸಂಶೋಧನೆ ನಡೆಸಿದ್ದು ಯಾರು ಅಂತ ಕೇಳಿದರೆ ಅದು ಡಾಕ್ಟರ್ ಪ್ರಿಮ್ರೋಸ್ 1842ರಲ್ಲಿ. ಲಿಂಗಸಗೂರು ತಾಲೂಕಿನಲ್ಲಿ ಮೊದಲು ಸಂಶೋಧನೆ ನಡೆಸಿದ್ದು ಅದು ಡಾಕ್ಟರ್ ಪ್ರಿಮ್ರೋಸ್ 1842ರಲ್ಲಿ. ಆದರೆ ಕೈಕೊಡಲಿ ನಿರ್ದಿಷ್ಟವಾಗಿ ಪತ್ತೆ ಹಚ್ಚಿದವರ ಬಗ್ಗೆ ಕೇಳಿದರೆ ಇತಿಹಾಸದ ದಾಖಲೆಗಳ ಪ್ರಕಾರ ಆ ಶ್ರೇಯಸ್ಸು ರಾಬರ್ಟ್ ಬ್ರೂಸ್ಫೂಟ್ ಅವರಿಗೆ ಸಲ್ಲುತ್ತದೆ. ಟ್ಯೂಬೋಲ್ಡ್ ಅನ್ನುವರು ಕರ್ನಾಟಕದ ಬಳ್ಳಾರಿಯಲ್ಲಿ ಮೊದಲ ನೆಲೆಯನ್ನು ಕಂಡುಹಿಡಿದ್ದಾರೆ. ಆದರೆ ಲಿಂಗಸಗೂರು ತಾಲೂಕಿನಲ್ಲಿ ಮೊದಲನೇ ಸಂಶೋಧನೆ ನಡೆಸಿದ್ದಾರೆ ಅಂತಂದರೆ ಅದು ಡಾಕ್ಟರ್ ಪ್ರಿಮ್ರೋಸ್. ಅದರಲ್ಲಿ ನಿರ್ದಿಷ್ಟವಾಗಿ ಕೈಗೊಡಲಿಯನ್ನು ಕಂಡುಹಿಡಿದಿದ್ದಾರು ಅಂತಂದರೆ ಆ ಶ್ರೇಯಸ್ಸು ರಾಬರ್ಟ್ ಬ್ರೂಸ್ಫೂಟ್ ಅವರಿಗೆ ಸಲ್ಲುತ್ತದೆ. ಹೆಚ್ಚಿನ ಕಡೆಗಳಲ್ಲಿ ಲಿಂಗಸಗೂರನ್ನು ಭಾರತದ ಮೊದಲ ಶಿಲಾಯುಗದ ತಾಣ ಎಂದು ಗುರುತಿಸಲು ಪ್ರಿಮ್ರೋಸ್ ಅವರ ಸಂಶೋಧನೆಯೇ ಕಾರಣ ಆಗುತ್ತೆ. ಪ್ರಿಮ್ರೋಸ್ ಅವರು ಮೊದಲ ನೆಲೆ ಅಂತೇಳಿ ಸಂಶೋಧನೆಯನ್ನು ಮಾಡ್ತಾರೆ. ಅದರಲ್ಲಿ ಭಾರತದ ಮೊದಲ ಶಿಲಾಯುಗದ ತಾಣ ಅಂತೇಳಿ ಗುರುತಿಸಲಿಕ್ಕೆ ಪ್ರಮುಖ ಕಾರಣ ಯಾರು ಅಂತಂದರೆ ಅದಕ್ಕೆ ಡಾಕ್ಟರ್ ಪ್ರಿಮ್ರೋಸ್ ಅವರ ಒಂದು ಸಂಶೋಧನೆ ಅವರಿಗೆ ಕಾರಣ ಆಗುತ್ತೆ ಅಂತ ಹೇಳ್ತಾ ಹೋಗೋದಾಗಿದೆ. ಇನ್ನು ಆಯುಧಗಳು, ಯಾವ ರೀತಿಯ ಆಯುಧಗಳು ಆ ಕಾಲದಲ್ಲಿ ಕಂಡು ಬಂದವು ಅಂತೇಳಿ ಇವರು ಸಂಶೋಧನೆ ಮೂಲಕ ತಿಳಿಯೋದಾದರೆ ಬೆಣಚು ಕಲ್ಲಿನಿಂದ ಮಾಡಿದಂಥ ಕೈಕೊಡಲಿ, ಕಡುಕತ್ತಿ ಮತ್ತು ಮಚ್ಚುಗತ್ತಿ ಮುಂತಾದ ಆಯುಧಗಳನ್ನು ಆ ಕಾಲಕ್ಕೆ ತಯಾರಿಸಿದಂತೇಳಿ ನಾವು ನೋಡ್ತಾ ಹೋಗಬಹುದಾಗಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂಥ ಅನೇಕ ಚಿತ್ರಣಗಳನ್ನು ನಾವು ನೋಡಬಹುದಾಗಿದೆ. ಬೆಣಚು ಕಲ್ಲಿನಿಂದ ಮಾಡಿದಂಥ ಅನೇಕ ಚಿತ್ರಣಗಳು ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಬೆಣಚು ಕಲ್ಲಿನಿಂದ ಮಾಡಿದಂಥ ಪಲ್ಲಾವರಂ ಹ್ಯಾಂಡ್ ಅಂದರೆ ಕೈಗೊಡಲಿ, ಇನ್ನಿತರ ಆಯುಧಗಳು ಇಲ್ಲಿ ಕಾಣ್ತಾ ಇದ್ದಾವೆ. ಬೆಣಚು ಕಲ್ಲಿನಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಬೆಣಚು ಕಲ್ಲಿನಿಂದ ಮಾಡಿದಂಥ ಆಯುಧಗಳಾಗಿವೆ ಅಂತೇಳಿ ಗೊತ್ತಾಗ್ತಾ ಇದೆ. ನೋಡಿ ಇಲ್ಲೊಂದಿದೆ, ಇದು ಸೇಮ್ ಕೈಗೊಡಲಿ ಇಟ್ಕೊಳ್ಳೋಕ್ಕೆ ಇರುವಂಥ ರೀತಿಯಲ್ಲಿ ತಯಾರಿಸ್ಕೊಂಡಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಇದರ ಮೂಲಕ ಬೇಟೆಯನ್ನು ಆಡೋದ್ರ ಮೂಲಕ ತಮಗೆ ಬೇಕಾದಂಥ ಆಹಾರವನ್ನು ತಯಾರಿಸ್ಕೊಳ್ತಾ ಇದ್ರು ಮತ್ತು ಆ ಮಾಂಸವನ್ನು ಕತ್ತರಿಸಲಿಕ್ಕಿರ್ಬೋದು ಮತ್ತು ಪ್ರಾಣಿಗಳನ್ನು ಕೊಲ್ಲಲಿಕ್ಕೆ ಇರುವುದು. ಈ ರೀತಿ ಒಂದು ಹಳೆಯ ಶಿಲಾಯುಗದಲ್ಲಿ ಪ್ರಾಗೈತಿಹಾಸಿಕ ಕಾಲದಲ್ಲಿ ಈ ರೀತಿಯ ಆಯುಧಗಳನ್ನು ತಯಾರಿಸಿಕೊಂಡಿರೋದನ್ನು ನಾವು ನೋಡಬಹುದಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಸ್ಥಳಗಳ್ಯಾವುವು, ಪ್ರಾಗೈತಿಹಾಸಿಕ ಕಾಲ ಅಥವಾ ಹಳೆಯ ಶಿಲಾಯುಗಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ಸ್ಥಳಗಳು ಯಾವುವು ಅಂತಂದರೆ, ಒಂದು ಕರ್ನಾಟಕದಲ್ಲಿ ಪ್ರಮುಖ ಸ್ಥಳಗಳು ಯಾವುವು ಅಂತಂದರೆ ರಾಯಚೂರು ಜಿಲ್ಲೆಯ ಲಿಂಗಸಗೂರು, ಕಲಬುರಗಿಯ ಇಸಾಂಪುರ, ಇಲ್ಲಿ ಆಯುಧ ತಯಾರಿಕೆಯ ಕಾರ್ಖಾನೆ ಪತ್ತೆಯಾಗಿದೆ ಅಂತೇಳಿ ಅನೇಕ ಸಂಶೋಧಕರು ತಿಳಿಸಿದ್ದಾರೆ. ಮತ್ತು ಕಲಬುರಗಿ ಅದೇ ಜಿಲ್ಲೆಯ ಹುಣಸಗಿ, ಬೈಚಬಾಳ ಕಣಿವೆ ಇನ್ನಿತರ ಸ್ಥಳಗಳು ಹಳೆಯ ಶಿಲಾಯುಗಕ್ಕೆ ಸಂಬಂಧಪಟ್ಟಂಥ ಅನೇಕ ಸ್ಥಳಗಳಾಗಿವೆ. ಇನ್ನು ಬಾಗಲಕೋಟೆ ಜಿಲ್ಲೆಯ ಅನಗವಾಡಿ ಆಯುಧ ತಯಾರಿಕೆಯ ಘಟಕವಿದ್ದು ಇತಿಹಾಸಗಾರರು ಈ ಆಯುಧ ತಯಾರಿಕೆ ಘಟಕ ಇತ್ತು ಅಂತೇಳಿ ತಿಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಹನಿಗೊಪ್ಪ, ಕ್ಯಾಡ, ಗುಳೇದಗುಡ್ಡ ಮುಂತಾದ ಪ್ರದೇಶಗಳು ಹಳೆಯ ಶಿಲಾಯುಗಕ್ಕೆ ಸಂಬಂಧಪಟ್ಟಂತೆ ಅನೇಕ ಕುರುಹುಗಳನ್ನು ಸಿಕ್ಕಿರೋದನ್ನು ಇತಿಹಾಸಕಾರರು ಸ್ಪಷ್ಟಪಡಿಸಿರೋದನ್ನು ನಾವು ನೋಡಬಹುದಾಗಿದೆ. ಅದೇ ರೀತಿ ಬೆಳಗಾವಿ ಜಿಲ್ಲೆಯ ಕಡಕಲತ್ತಿ ಇರಬಹುದು, ಮಲಪ್ರಭಾ ನದಿ ದಂಡೆಯ ಮೇಲೆ, ಕೃಷ್ಣಾ ನದಿಯ ದಂಡೆಯ ಮೇಲೆ ಅನೇಕ ಪ್ರದೇಶಗಳು ಈ ಒಂದು ಸಂಬಂಧಪಟ್ಟಂತೆ ಹಳೆಯ ಶಿಲಾಯುಗಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಂಥ ಕುರುಹುಗಳನ್ನು ನಾವು ನೋಡಬಹುದಾಗಿದೆ. ಇನ್ನು ಹೆಚ್ಚಿನ ಸ್ಥಳಗಳು ಹಳೆಯ ಶಿಲಾಯುಗಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ಇರಬಹುದು, ಲಿಂಗದಹಳ್ಳಿ ಮತ್ತು ನಿಡಘಟ್ಟ, ಚಿತ್ರದುರ್ಗ ಜಿಲ್ಲೆಯ ತಾಳ್ಯ ಮತ್ತು ಜಾನಕಲ್, ಶಿವಮೊಗ್ಗ ಜಿಲ್ಲೆಯ ನ್ಯಾಮತಿ ಇರಬಹುದು, ಮಲಪ್ರಭಾ ನದಿ ಕಣಿವೆಯಲ್ಲಿ ಬಿಜಾಪುರ ಜಿಲ್ಲೆಯ ಕ್ಯಾಡ, ತಾಣಕ ಶಿರೂರ ಮತ್ತು ಮಣ್ಣೇರಿ, ಬಳ್ಳಾರಿ ಜಿಲ್ಲೆಯ ದಾರೋಜಿ, ಗದಿಗನೂರು, ಅಲಕುಂದಿ ಮತ್ತು ನಿಟ್ಟೂರು, ತುಮಕೂರು ಜಿಲ್ಲೆಯ ಕಿಬ್ಬನಹಳ್ಳಿ ಮತ್ತು ಬಿಳಿಗೆರೆ, ಗುಲ್ಬರ್ಗ ಜಿಲ್ಲೆಯ ಹುಣಸಗಿ ಇವು ಆದಿಶಿಲಾಯುಗದ ಕೆಲವು ನಿವೇಶನಗಳಾಗಿವೆ ಅಂತೇಳಿ ಇತಿಹಾಸಕಾರರು ತಿಳಿಸಿರುವುದನ್ನು ನೋಡ್ತಾ ಹೋಗ್ಬೋದು. ಇಲ್ಲಿ ದೊರೆತಂತಹ ಶಿಲಾಯುಧಗಳಲ್ಲಿ, ಈ ಪ್ರದೇಶಗಳಲ್ಲಿ ದೊರೆತಂಥ ಶಿಲಾಯುಧಗಳಲ್ಲಿ ಹೆಚ್ಚಿನವು ಕೊಡಲಿಗಳಾಗಿರುವುದನ್ನು ನಾವು ಗಮನಿಸಬಹುದಾಗಿದೆ. ಹೆಚ್ಚಿನವು ಕೊಡಲಿಗಳಾಗಿದ್ದು ಮತ್ತು ಸೀಳು ಸಾಧನಗಳು, ಅಂದರೆ ಸಿಕ್ಕಂಥ ಪ್ರಾಣಿಗಳನ್ನು ಸೀಳುವುದಕ್ಕೋಸ್ಕರ, ಕತ್ತರಿಸುವುದಕ್ಕೋಸ್ಕರ ಅದನ್ನು ಮುಂದೆ ಚೂಪಾಗಿ ಮಾಡ್ಕೊಂಡಿರೋದ್ರಿಂದ ಇವುಗಳನ್ನು ಸೀಳು ಸಾಧನಗಳಾಗಿ ಪರಿಗಣಿಸಿರೋದನ್ನು ನೋಡಬಹುದಾಗಿದೆ.
ಅದೇ ರೀತಿ ಅವು ಚಪ್ಪಟೆಯಾಗಿರದೆ ಉಂಡೆ ಕಲ್ಲಿನಂತೆ ಇವೆ. ಇವು ಚಪ್ಪಟೆಯಾಗಿರದೆ ಉಂಡೆ ಕಲ್ಲಿನಂತೆ ಈ ಒಂದು ತಯಾರಿಕೆ ಮಾಡಿರೋದನ್ನು ಆಗಿನ ಕಾಲದಲ್ಲಿ ಕಲ್ಲಿನಲ್ಲೇ ತಯಾರಿ ಮಾಡಿದಂತಹ ಆಯುಧಗಳನ್ನು ನಾವು ನೋಡಬಹುದಾಗಿದೆ ಉಂಡೆ ಕಲ್ಲಿನ ಆಕಾರದಲ್ಲಿ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಮಾಹಿತಿ ಏನಂತಂದರೆ, ನಿಟ್ಟೂರಲ್ಲಿ ಪ್ರಸಕ್ತ ಜೀವ ಪ್ರಾಬಲ್ಯಯುಗ ಅಂದರೆ ಆ ಒಂದು ಜೀವ ಅಂದರೆ ಈಗಾಗಲೇ ನಾವು ಆಯುಧಗಳನ್ನು ಅಷ್ಟೇ ನೋಡಿದ್ವಿ, ಮತ್ತು ಒಂದು ಸಸ್ತನಿಯೊಂದರ ಮೂಳೆ ಉಳಿಕೆಗಳು ದೊರೆತಿರೋದನ್ನು ನಾವು ನೋಡಬಹುದಾಗಿದೆ. ಆಯುಧಗಳ ಜೊತೆಯಲ್ಲಿ ಈ ಒಂದು ನಿಟ್ಟೂರಿನಲ್ಲಿ ಒಂದು ಸಸ್ತನಿಯ ಒಂದು ಮೂಳೆ ಉಳಿಕೆಗಳು ದೊರೆತಿರುವುದನ್ನು ನಾವು ನೋಡಬಹುದಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಆಫ್ರಿಕಾದೊಂದಿಗೆ ಕರ್ನಾಟಕದ ಇತಿಹಾಸ ಕಾಲವನ್ನು ನಾವು ಕಂಪೇರ್ ಮಾಡಿ ನೋಡ್ತೀವಿ. ಕಾರಣ ಏನು ಅಂತಂದರೆ, ಕರ್ನಾಟಕದಲ್ಲಿ ಆ ಕಾಲಕ್ಕೆ ಸಿಕ್ಕಂಥ ರಾಗಿ ಒಂದು ಪಳೆಯುಳಿಕೆಗಳಿರ್ಬೋದು, ರಾಗಿಯನ್ನು ಸಂಗ್ರಹ ಮಾಡುವಂಥದ್ದು, ರಾಗಿ ಬೆಳೆಯ ಪರಿಚಯ ಇತ್ತು ಅನ್ನುವಂಥ ಒಂದು ನಿದರ್ಶನಗಳಿರ್ಬೋದು. ಆಫ್ರಿಕಾದಲ್ಲೂ ಸಹ ರಾಗಿಯ ಒಂದು ಪರಿಚಯ ಇರೋದ್ರಿಂದ ಕರ್ನಾಟಕಕ್ಕೂ ಮತ್ತು ಆಫ್ರಿಕಾ ಕಾಲಕ್ಕೂ ಅಂದರೆ ಪ್ರಾಗೈತಿಹಾಸಿಕ ಕಾಲಕ್ಕೂ ಏನೋ ಒಂದು ಸಂಬಂಧ ಇದೆ ಅಂತೇಳಿ ಅನೇಕ ಇತಿಹಾಸಕಾರರು ಗುರುತಿಸುವುದನ್ನು ನಾವು ನೋಡಬಹುದಾಗಿದೆ. ಮತ್ತೆ ಶಿಲಾಯುಗದ ಬಗ್ಗೆ ತಿಳ್ಕೊಳ್ಳೋಕ್ಕೂ ಮುಂಚೆ ಆದಿಶಿಲಾಯುಗದ ಬಗ್ಗೆ ಇನ್ನೊಂದಷ್ಟು ಮಾಹಿತಿಯನ್ನು ನೋಡೋದಾದರೆ, ನಾವು ಕರ್ನಾಟಕದ ಆದಿಶಿಲಾಯುಗದ ಬಗ್ಗೆ, ಮಾನವನ ಸಂಸ್ಕೃತಿ ಬಗ್ಗೆ ಅಷ್ಟೇನು ದಾಖಲೆಗಳು ಸಿಗೋದಿಲ್ಲ, ಅಷ್ಟೇನು ಕುರುಹುಗಳು ಸಿಗೋದಿಲ್ಲ. ಆದರೆ ಇಲ್ಲಿ ನೆಲೆಸಿದ್ದ, ಬೇಟೆಯನ್ನು ಆಡ್ತಿದ್ದ, ಪ್ರಾಣಿಗಳ ಮಾಂಸವನ್ನು ಸಂಗ್ರಹಿಸಿ ತನಗೆ ಬೇಕಾದಂಥ ಆಹಾರವನ್ನು ಸಂಗ್ರಹ ಮಾಡಿಕೊಡ್ತಿದ್ದವನ್ನಂತ ಮಾಹಿತಿ ಸಿಗುತ್ತೆ. ಆದರೆ ದೊರೆತಂಥ ಕೆಲವು ಸಾಧನಗಳು ಮಿತ ಸಂಖ್ಯೆಯಲ್ಲಿ ಇರ್ತವೆ. ಕ್ರಿಸ್ತಪೂರ್ವ ಸುಮಾರು 2 ಲಕ್ಷದಿಂದ 10,000 ಹಿಂದೆ ಈ ಕಾಲ ಇಲ್ಲಿತ್ತೆಂದಷ್ಟೇ ಹೇಳ್ಬಹುದಾಗಿದೆ, ಕಾಲವನ್ನು ನಿರ್ಣಯ ಮಾಡಬಹುದಾಗಿದೆ. ಸಿಕ್ಕಂಥ ಕೆಲವು ದಾಖಲೆಗಳಿಂದಾಗಿ ಮಾನವನ ವಾಸ ಇತ್ತು ಅಂತ ನಾವು ಹೇಳಬಹುದಾಗಿದೆ. ಇನ್ನು ಕಿಬ್ಬನಹಳ್ಳಿಯಲ್ಲಿ ದೊರೆತಂತಹ ಕಿಬ್ಬನಹಳ್ಳಿ ಅನ್ನುವಂಥ ಒಂದು ಹಳ್ಳಿಯಲ್ಲಿ ದೊರೆತಂತಹ ಕಿಬ್ಬನಹಳ್ಳಿ ಅನ್ನುವಂಥ ಒಂದು ಹಳ್ಳಿಯಲ್ಲಿ ದೊರೆತಂಥ ಕೈಕೊಡಲಿಯು ಫ್ರಾನ್ಸ್ನ ಆಫ್ರಿಕಾದ ಒಂದು ಕಂಪೇರ್ ಮಾಡಿ ನೋಡಿದ್ವಿ. ಅದೇ ರೀತಿ ಫ್ರಾನ್ಸ್ನ ಅಶೂಲಿಯಸ್ ಎನ್ನುವಂಥ ಫ್ರಾನ್ಸ್ನ ಅಶೂಲಿಯನ್ ಅಥವಾ ಅಶೂಲಿಯಸ್ ಸಂಸ್ಕೃತಿಯ ಅಂಥದ್ದೇ ಆಯುಧಕ್ಕೆ ಹೋಲುತ್ತದೆಂದು ಅನೇಕ ಇತಿಹಾಸಕಾರರು ಹೇಳಿದ್ದಾರೆ. ಕಿಬ್ಬನಹಳ್ಳಿ ದೊರೆತಂಥ ಒಂದು ಕೈಕೊಡಲಿ ಫ್ರಾನ್ಸ್ನಲ್ಲಿ ದೊರೆತಂತಹ ಅಶೂಲಿಯನ್ ಸಂಸ್ಕೃತಿಯ ಅಂಥದೇ ಆಯುಧಕ್ಕೆ ಹೋಲುತ್ತೆ ಅಂತೇಳಿ ಹೇಳ್ತಾ ಹೋಗ್ತಾರೆ. ಅಲ್ಲಿಯೇ ಒಂದು ಮರದ ಈಟಿಯು ಸಹ ಸಿಕ್ಕಿದೆ. ಈ ನಿವೇಶನದಲ್ಲಿ ಅಪಾರ ಅವಶೇಷಗಳು ದೊರೆತಿದ್ದು ಸಹ ಅನೇಕ ಸಂಸ್ಕೃತಿಗಳು ಬಂದು ಹೋಗಿದ್ದರಿಂದಾಗಿ ಇವೆಲ್ಲವೂ ಸಹ ಬೆರೆತು ಹೋಗಿದ್ದೇವೆ ಅಂತೇಳಿ ಹೇಳಿರೋದನ್ನು ನಾವು ನೋಡಬಹುದಾಗಿದೆ. ಈ ಕಾರಣದಿಂದಾಗಿ ಅಲ್ಲಿನ ಒಂದು ಸಂಸ್ಕೃತಿ ಮತ್ತು ನಮ್ಮ ಕರ್ನಾಟಕದ ಒಂದು ಮಾನವ ಸಂಸ್ಕೃತಿಯ ಬಗ್ಗೆ ನಿರ್ಣಯ ಮಾಡುವುದು ತೊಡಕಾಗಿ ಅನೇಕ ಇತಿಹಾಸಕಾರರಿಗೆ ಒಂದು ಸಮಸ್ಯೆಯಾಗಿ ಪರಿಣಮಿಸಿರೋದನ್ನು ನಾವು ನೋಡಬಹುದಾಗಿದೆ. ಅಷ್ಟೇ ಅಲ್ಲದೆ ಇನ್ನು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ ಆದಿಶಿಲಾಯುಗದ ಬಗ್ಗೆ ಮತ್ತಷ್ಟು ಮಾಹಿತಿ ಏನಂತಂದರೆ, ಆದಿಶಿಲಾಯುಗದ ಮನುಷ್ಯ ಪ್ರಮುಖ ಆಹಾರದ ಸಂಗ್ರಹನಾಗಿದ್ದ. ಇಲ್ಲಿ ಬೇಟೆಯಾಡುವುದಿರ್ಬೋದು, ಅಡವಿಯಲ್ಲಿ ಸಿಗುವಂಥ ಹಣ್ಣು ಗೆಡ್ಡೆ ಬೀಜಗಳನ್ನು ತಿನ್ನುವುದು ಅವನಿಗೆ ಬರ್ತಾ ಇತ್ತು. ಪ್ರಾಣಿಗಳ ಸಾಕಣೆ ವ್ಯವಸಾಯ ಅವನ ಅರಿವಿಗೆ ಬಂದಿದ್ದು ಸಹ ಅಷ್ಟಾಗಿ ಅದರ ಬಗ್ಗೆ ಹೆಚ್ಚಿನ ಅಭಿವೃದ್ಧಿ ಆಗಿರಲಿಲ್ಲ ಅಂತ ಹೇಳ್ಬೋದಾಗಿದ್ದು. ಇವನು ಒಂದು ಕಡೆ ನೆಲೆಸದೆ ಸಂಚಾರಿ ಜೀವಿಯಾಗಿದ್ದ ಆಹಾರವನ್ನು ಹುಡುಕೊಂಡು ಇವನು ಸಂಚಾರವನ್ನು ಮಾಡ್ತಿದ್ದ ಅಂತೇಳಿ ಆದಿಶಿಲಾಯುಗದ ಬಗ್ಗೆ ಹೇಳ್ಬೋದಾಗಿದೆ, ಕರ್ನಾಟಕದ ಆದಿಶಿಲಾಯುಗದ ಬಗ್ಗೆ. ಮತ್ತು ಆತ ಸಂಚಾರಿ ಜೀವಿ ಆಗಿದ್ದರಿಂದಾಗಿ ನದಿ ದಡಗಳಲ್ಲಿ ಕೆಲ ಕಾಲ ಇದ್ದು ಅಲ್ಲಿಗೆ ನೀರಿಗೆ ಬರುವಂಥ ಮೃಗಗಳನ್ನು ಬೇಟೆಯಾಡ್ತಿದ್ದ. ಆದರೆ ನದಿ ದಡದಲ್ಲಿದ್ದಂಥ ಈ ಯುಗದ ನಿವೇಶನಗಳು ಕರ್ನಾಟಕದಲ್ಲಿ ನದಿಯ ಕೊರತೆಯ ಕಾರಣದಿಂದಾಗಿ ಕಣ್ಮರೆ ಆಗಿರಬೇಕಂತೇಳಿ ಅನೇಕ ಇತಿಹಾಸಕಾರರು ಸಂಶೋಧನಾಕಾರರು ಅಭಿಪ್ರಾಯಪಟ್ಟಿರುವುದನ್ನು ನೋಡಬಹುದಾಗಿದೆ. ಇವನು ನದಿ ದಡಗಳಲ್ಲಿ ಸಿಗುವಂಥ ಪ್ರಾಣಿಗಳನ್ನು ಬೇಟೆಯಾಡಲಿಕ್ಕೋಸ್ಕರ ಇವನು ಹೋಗ್ತಾ ಇದ್ದ ಸಂಚಾರಿ ಜೀವಿಯಾಗಿದ್ದ. ಇಲ್ಲೇ ಕೆಲವೊಂದು ಸಂಸ್ಕೃತಿಯನ್ನು ಕಟ್ಕೊಂಡ್ರೂ ಸಹ ಅದಕ್ಕೆ ಬೇಕಾದಂಥ ಆಧಾರಗಳು ಸಿಕ್ಕಿಲ್ಲ. ಕಾರಣ ಅದು ಏನಂತಂದರೆ, ನದಿ ದಡದಲ್ಲಿ ನದಿಯು ಹೆಚ್ಚಾಗಿ ಹರಿದು ಅಲ್ಲಿರುವಂಥ ಆಧಾರಗಳು ಹಾಳಾಗಿರ್ಬೋದು ಅಂತೇಳಿ ಅನೇಕ ಸಂಶೋಧನಾಕಾರರು ತಿಳಿಸಿದ್ದಾರೆ. ಇದಿಷ್ಟು ಆದಿಶಿಲಾಯುಗದ ಕುರಿತಂಥ ಮಾಹಿತಿ ಆಗಿದೆ. ಈಗ ಮಧ್ಯಶಿಲಾಯುಗದ ಬಗ್ಗೆ ನೋಡ್ತಾ ಹೋಗೋಣ. ನಾನು ಇದಿಷ್ಟು ಹೇಳಿದ್ದು ಆದಿಶಿಲಾಯುಗದ ಬಗ್ಗೆ ಕುರಿತಾದಂತೆ ಹೆಚ್ಚಿನ ಮಾಹಿತಿ ಆಗಿರುತ್ತೆ. ಈಗ ಮಧ್ಯಶಿಲಾಯುಗದ ಬಗ್ಗೆ ನೋಡ್ತಾ ಹೋಗೋಣ. ಈ ಹಂತದಲ್ಲಿ ಮಾನವನು
ಸಣ್ಣ ಮತ್ತು ಹರಿತವಾದ ಸೂಕ್ಷ್ಮ ಶಿಲಾಯುಧಗಳನ್ನು ಬಳಸಲಾರಂಭಿಸಿದನು. ಶಿಲಾಯುಧಗಳ ಬಗ್ಗೆ ಆಗಾಗಲೇ ನಾನು 3 ಟೈಪನ್ನು ಹೇಳಿದೆ, 3 ವಿಧಗಳನ್ನು ಹೇಳಿದೆ. ಅದರಲ್ಲಿ ಸೂಕ್ಷ್ಮ ಶಿಲಾಯುಧ ಬಗ್ಗೆ ನೋಡೋಣ. ಮಧ್ಯಶಿಲಾಯುಗದಿಂದ ಬಂದಂತಹ ಸೂಕ್ಷ್ಮ ಶಿಲಾಯುಧಗಳ ಬಗ್ಗೆ. ಈ ಹಂತದಲ್ಲಿ ಮಾನವನು ಸಣ್ಣ ಮತ್ತು ಹರಿತವಾದಂತಹ, ಅಲ್ಲಿ ಕೈಕೊಡಲಿಯನ್ನು ನೋಡಿದ್ವಿ, ಅದಕ್ಕಿಂತಲೂ ಹರಿತವಾದಂಥ ಮತ್ತಷ್ಟು ಆಯುಧಗಳನ್ನು ಬಳಸಲಾರಂಭಿಸಿದನು. ಇದನ್ನು ಸೂಕ್ಷ್ಮ ಶಿಲಾಯುಧಗಳನ್ನು ಬಳಸಲಾರಂಭಿಸಿದನು ಅಂತ ಹೇಳ್ತಾ ಹೋಗ್ಬೋದು. ಮತ್ತು ಮಾನವನಿಗೆ ಕೇವಲ ಹಸಿ ಮಾಂಸವನ್ನು ತಿಂತಾ ಇದ್ದಂಥವನು ಇಲ್ಲಿ ವಾತಾವರಣದ ಉಷ್ಣಾಂಶದ ಬಗ್ಗೆ ಮತ್ತು ಬೆಂಕಿಯ ಬಗ್ಗೆ ಪರಿಚಯ ಆಗುತ್ತೆ. ಮಾನವನ ಅಭಿವೃದ್ಧಿಯಲ್ಲಿ ಒಂದು ಹಂತವಾಗಿರುತ್ತೆ ಇದು. ವಾತಾವರಣದ ಉಷ್ಣತೆ ಬಗ್ಗೆ ಇರ್ಬೋದು, ಮತ್ತು ಮಾನವನ ಬೆಂಕಿಯ ಪರಿಚಯದ ಬಗ್ಗೆ ಇವನಿಗೆ ತಿಳಿತಾ ಹೋಗುತ್ತದೆ. ಇನ್ನು ಮಧ್ಯಶಿಲಾಯುಗಕ್ಕೆ ಸಂಬಂಧಪಟ್ಟಂಥ ಕರ್ನಾಟಕದ ಪ್ರಮುಖ ಸ್ಥಳಗಳು ಯಾವುವು, ನೆಲೆಗಳು ಯಾವುವು ಅಂತ ನೋಡೋದಾದರೆ ಬೆಂಗಳೂರಿನ ಜಾಲಹಳ್ಳಿ. ಇದನ್ನು ಜಾಲಹಳ್ಳಿ ಉದ್ಯಮ ಅಂತ ಕರೀತಾರೆ. ಯಾಕಂದರೆ ಹೆಚ್ಚಿನ ಆಯುಧಗಳು ಈ ಪ್ರದೇಶದಲ್ಲಿ ದೊರೆತಿರೋದ್ರಿಂದ ಈ ಜಾಲಹಳ್ಳಿಯನ್ನು ಮಧ್ಯಶಿಲಾಯುಗದ ಜಾಲಹಳ್ಳಿ ಉದ್ಯಮ ಅಂತೇಳಿ ಕರೆಯುವುದನ್ನು ನೋಡಬಹುದಾಗಿದೆ. ಇನ್ನು ಬಳ್ಳಾರಿಯ ಸಂಗನಕಲ್ಲಿರ್ಬೋದು, ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ ಇರ್ಬೋದು, ಬೆಳಗಾವಿಯ ಬಾಗೇವಾಡಿ, ಈ ಎಲ್ಲ ಪ್ರದೇಶಗಳು ಮಧ್ಯಶಿಲಾಯುಗಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆಧಾರಗಳಾಗಿವೆ ಅಥವಾ ಪ್ರಮುಖ ನೆಲೆಗಳಾಗಿವೆ. ಆಧಾರಗಳು ಸಿಕ್ಕಂಥ ಪ್ರಮುಖ ನೆಲೆಗಳಾಗಿವೆ ಅಂತ ನಾವು ನೋಡಬಹುದಾಗಿದೆ. ನಾವು ಮಧ್ಯಶಿಲಾಯುಗದ ಬಗ್ಗೆ ನೋಡಿದ್ವಿ. ಈಗ ನವಶಿಲಾಯುಗದ ಬಗ್ಗೆ ನೋಡ್ತಾ ಹೋಗೋದಾದರೆ, ಈ ಯುಗದಲ್ಲಿ ಮಾನವ ಕೃಷಿ ಮಾಡಲು ಕಲಿತ, ಹಾಗೆ ಮನೆಯನ್ನು ಕಟ್ಟಲು ಕಲಿತ, ಪಶುಸಂಗೋಪನೆ ಕುಂಬಾರಿಕೆಯನ್ನು ಕಲಿತುಕೊಂಡ. ಮಧ್ಯಶಿಲಾಯುಗದಲ್ಲಿಗಿಂತ ಇಲ್ಲಿ ಇನ್ನಷ್ಟು ಅಭಿವೃದ್ಧಿ ಆಗೋಕ್ಕೆ ಶುರು ಮಾಡ್ದ. ಈ ಯುಗದಲ್ಲಿ ಮಾನವನು ತನಗೆ ಬೇಕಾದ ಆಹಾರವನ್ನು ಬೇಟೆಯಾಡೋದ್ರ ಮೂಲಕ ಪಡ್ಕೊಳ್ಳೋದ್ರ ಬದಲು ಇಲ್ಲಿ ಸ್ವತಃ ತಾನೇ ಕೃಷಿಯನ್ನು ಮಾಡಲು ಕಲಿತ್ಕೊಳ್ತಾನೆ, ಭೂಮಿಯನ್ನು ಉಳುಮೆ ಮಾಡೋದನ್ನು ಕಲಿತ್ಕೊಳ್ತಾನೆ. ಮತ್ತು ಒಂದು ಕಡೆ ಅಲ್ಲಿ ಸಂಚಾರಿ ಜೀವಿಯಾಗಿದ್ದ, ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಅಲೆಮಾರಿಯಾಗಿ ಅಲಿತಿದ್ದ. ಆದರೆ ಇಲ್ಲಿ ನೆಲೆ ನಿಲ್ಲಕ್ಕೆ ಶುರು ಮಾಡ್ತಾನೆ ಮತ್ತು ತನಗೆ ಬೇಕಾದಂಥ ವಾಸಸ್ಥಾನಕ್ಕಾಗಿ ಮನೆಯನ್ನು ಕಟ್ಟಲು ಶುರು ಮಾಡ್ತಾನೆ. ಹಾಗೆ ತನಗೆ ಸಹಾಯ ಮಾಡುವಂಥ ಅನೇಕ ಪ್ರಾಣಿಗಳ ಒಂದು ಪಶುಸಂಗೋಪನೆಗೆ ಇಲ್ಲಿ ಶುರು ಮಾಡ್ತಾನೆ. ಮತ್ತು ತನ್ನ ಆಹಾರವನ್ನು ಬೇಯಿಸಿಕೊಳ್ಳಲು ಬೆಂಕಿ ಪರಿಚಯ ಆಗಿದ್ದರಿಂದ ಮಧ್ಯಶಿಲಾಯುಗದಲ್ಲಿ, ನವಶಿಲಾಯುಗದಲ್ಲಿ ಆಹಾರವನ್ನು ಬೇಯಿಸಿಕೊಳ್ಳೋಕ್ಕೋಸ್ಕರ ಮಡಕೆ ಕುಡಿಕೆಗಳನ್ನು ತಯಾರು ಮಾಡೋದಕ್ಕೋಸ್ಕರ ಕುಂಬಾರಿಕೆಯ ಕಲೆಯನ್ನು ಕಲ್ತ್ಕೊಳ್ತಾನೆ. ಕರ್ನಾಟಕದಲ್ಲಿ ಮಡಿಕೆಗಳಂತ ನೋಡೋದಾದರೆ ಕೈಯಿಂದ ತಯಾರಾದಂಥ ಮಡಿಕೆಗಳು ಇಲ್ಲಿ ಸಿಕ್ಕಿವೆ. ಕೆಲವು ಕಡೆ ಬರೀ ಕೈಯಿಂದ ತಯಾರಿಸಿದಂಥ ಮಡಿಕೆಗಳು ಸಿಕ್ಕಿದೆ, ಇನ್ನೂ ಕೆಲವು ಕಡೆ ಚಕ್ರ ನಿರ್ಮಿತ ಮಡಿಕೆಗಳು ಸಿಕ್ಕಿರುವುದನ್ನು ನಾವು ನೋಡ್ಬೋದಾಗಿದೆ. ಪ್ರಮುಖವಾಗಿ ಕೃಷ್ಣಾ ನದಿಯ ದಡದ ಮೇಲೆ ಸಿಕ್ಕಿರುವಂಥ ಅನೇಕ ಮಡಿಕೆಗಳು ಚಕ್ರ ನಿರ್ಮಿತ ಮಡಿಕೆಗಳಾಗಿವೆ ಅಂತೇಳಿ ಹೇಳಬಹುದಾಗಿದೆ. ಇನ್ನು ನವಶಿಲಾಯುಗಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದ ಪ್ರಮುಖ ನೆಲೆಗಳು ಯಾವುವು ಅಂತಂದರೆ ರಾಯಚೂರು ಜಿಲ್ಲೆಯ ಮಸ್ಕಿ, ಪಿಕಲಿಹಾಳ್, ಇಲ್ಲಿ ಪಶುಪಾಲನೆಯ ಕುರುಹುಗಳನ್ನು ಸಿಕ್ಕಿರುವುದನ್ನು ನೋಡಬಹುದಾಗಿದೆ. ಎಲ್ಲೆಂದರೆ ರಾಯಚೂರು ಜಿಲ್ಲೆಯ ಮಸ್ಕಿ ಮತ್ತು ಪಿಕಲಿಹಾಳ್ನಲ್ಲಿ ಪಶುಪಾಲನೆಯ ಅನೇಕ ಕುರುಹುಗಳು ಸಿಕ್ಕಿರೋದನ್ನು ನಾವು ನೋಡಬಹುದಾಗಿದೆ. ಇನ್ನು ಮುಂತಾದ ಪ್ರದೇಶಗಳು ಯಾವುವು ಅಂತಂದರೆ ನೋಡಿ, ಬಳ್ಳಾರಿಯ ತೆಕ್ಕಲಕೋಟೆ, ಕುಪ್ಪಗಲ್ಲು, ಸಂಗನಕಲ್ಲು, ಇಲ್ಲಿ ಕಾಳು ಬರುತ್ತಲ್ವ, ಹುರುಳಿಕಾಳಿನ ಅವಶೇಷಗಳು ಮತ್ತು ಕುದುರೆ ಅವಶೇಷಗಳು ಸಿಕ್ಕಿರೋದನ್ನು ನೋಡಬಹುದಾಗಿದೆ. ಇಲ್ಲಿ ಬೂದಿ ದಿಬ್ಬಗಳು ಸಹ ಪತ್ತೆಯಾಗಿವೆ. ಮತ್ತು ರಾಯಚೂರಿನ ಮಸ್ಕಿ ತಿಕ್ಲಿಯಾಲ, ಕೊಪ್ಪಳದ ಹಿರೇಬೆಳಕ, ಇಲ್ಲಿ ಚಿತ್ರಕಲೆಗಳು ಅಂದರೆ ಆ ಕಾಲದಲ್ಲಿ ನವಶಿಲಾಯುಗದಲ್ಲಿ ಮಾನವನಿಗೆ ಚಿತ್ರಕಲೆಯ ಪರಿಚಯ ಇತ್ತು ಅನ್ನೋದನ್ನ ಇದ್ರ ಮೂಲಕ ನಾವು ತಿಳಿಯಬಹುದಾಗಿದೆ. ಅಷ್ಟೇ ಅಲ್ಲದೆ ಬಳ್ಳಾರಿ ಜಿಲ್ಲೆಯ ಸಂಗನಕಲ್ಲಿರ್ಬೋದು, ತೆಕ್ಕಲಕೋಟೆ ಇರ್ಬೋದು, ರಾಯಚೂರು ಜಿಲ್ಲೆಯ ಮಸ್ಕಿ, ಪಿಕಳಿಯಾಳ ಈಗಾಗಲೇ ಹೇಳಿದಂತೆ, ಚಿತ್ರದುರ್ಗ ಜಿಲ್ಲೆಯ ಚಂದವಳ್ಳಿ ಮತ್ತು ಬ್ರಹ್ಮಗಿರಿ, ಹಾಗೆ ಅಷ್ಟೇ ಅಲ್ಲದೆ ಮೈಸೂರಿನ ಟಿ ನರಸೀಪುರ ಹಾಗೂ ಹೆಮ್ಮಿಗೆ, ತುಮಕೂರು ಜಿಲ್ಲೆಯ ಹೆಮ್ಮಿಗೆ ಇರ್ಬೋದು, ಕೋಲಾರದ ಬನಹಳ್ಳಿ, ಬಾಗಲಕೋಟೆಯ ಹಳಿಂಗಳಿ, ತೆರೆದಾಳ, ಧಾರವಾಡದ ಹಲ್ಲೂರು, ಇಲ್ಲಿ ಭತ್ತ ಹಾಕಿ ಅವಶೇಷ ಸಿಕ್ಕಿರುವುದನ್ನು ನಾವು ನೋಡಬಹುದಾಗಿದೆ. ರಾಯಚೂರು ಜಿಲ್ಲೆ ಹಿರೇಬೆಣಕಲ್. ಈ ಯುಗದ ಜನಕ್ಕೆ ಕಬ್ಬಿಣದ ಬಳಕೆಯನ್ನು ಅರಿತಿದ್ದರಲ್ಲದೆ ಕಲ್ಲು ಚಪ್ಪಡಿಗಳಿಂದ ಪೆಟ್ಟಿಗೆ ಆಕಾರದ ಸಮಾಧಿಗಳನ್ನು ಕಟ್ಟುತ್ತಿದ್ದರು. ಇಲ್ಲಿ ಒಂದು ವಿಶೇಷ ಏನಂತಂದರೆ ಈ ಕಾಲದ ಜನಕ್ಕೆ ಕಬ್ಬಿಣದ ಪರಿಚಯ ಜೊತೆಗೆ ಒಂದು ಮಾನವನ ಸಂಸ್ಕೃತಿಯು ಮತ್ತಷ್ಟು ಉನ್ನತ ಎತ್ತರಕ್ಕೆ ತಲುಪಿತು ಅಂತ ಹೇಳ್ಬಹುದಾಗಿದೆ. ಕಾರಣ ಏನು ಅಂತಂದರೆ ಇಲ್ಲಿ ಸತ್ತ ನಂತರ ಮಾನವನ ಹೂಳೋಕ್ಕೋಸ್ಕರ ಕಲ್ಲು ಚಪ್ಪಡಿಗಳಿಂದ ಪೆಟ್ಟಿಗೆ ಆಕಾರದ ಸಮಾಧಿಗಳನ್ನು ಕಟ್ತಾ ಇದ್ದೀವಿ. ಈಗಾಗಲೇ ನಾವು ನೋಡ್ತಾ ಇದ್ದೀವಿ. ಇವತ್ತೇನು ಗ್ರಾನೈಟಲ್ಲಿ ಟೈಲ್ಸಲ್ಲಿ ಸಮಾಧಿಗಳನ್ನು ಕಟ್ಟಿಸೋದನ್ನು ನಾವು ದಕ್ಷಿಣ ಕರ್ನಾಟಕದಲ್ಲಿ ನಾವು ಹೆಚ್ಚಾಗಿ ಕಾಣ್ತೀವಿ. ಈ ರೀತಿ ಕಲ್ಲಿನ ಒಂದು ಇದನ್ನು ಕಟ್ಟಿಸಿ ಇಲ್ಲಿ ಮೇಲ್ಗಡೆ ಗೋರಿ ಮೇಲೆ ಒಂದು
ನೇಮ್ ಬೋರ್ಡನ್ನು ಹಾಕೋದನ್ನು ಸಹ ನಾವು ನೋಡ್ತೀವಿ. ಈ ಒಂದು ಪರಿಚಯ ನವಶಿಲಾಯುಗದಲ್ಲಿ ಮಾನವನಿಗೆ ಕರ್ನಾಟಕದ ಅನೇಕ ಪ್ರದೇಶಗಳಲ್ಲಿ ಅರಿವಿತ್ತು ಅನ್ನುವುದನ್ನು ಅನೇಕ ಸಂಶೋಧನೆಗಳು ಹೇಳಿದವೆ. ಭಾರೀ ಕಲ್ಲು ಬಂಡೆಗಳ ಮೇಲೆ ಸ್ಮಾರಕಗಳನ್ನು ಊತ ಸ್ಥಳಗಳ ಮೇಲೆ ನಿಲ್ಲಿಸ್ತಾ ಇದ್ರು. ಅಂದರೆ ಒಂದು ಈ ಚಪ್ಪಟೆ ಆಕಾರದ ಒಂದು ಸಮಾಧಿಯನ್ನು ಕಟ್ಟಿ ಅಲ್ಲಕ್ಕೆ ಒಂದು ಕಲ್ಲಿನ ಒಂದು ನಿರ್ಮಿಸ್ತಾ ಇದ್ರು, ಕಲ್ಲಿನಿಂದ ಒಂದು ರೀತಿಯ ನಿಲ್ಲಿಸ್ತಾ ಇದ್ರು ಅಥವಾ ಆ ಸ್ಮಾರಕವನ್ನು ಮಾಡ್ತಾ ಇದ್ರು ಅಂತೇಳಿ ನಾವು ತಿಳಿಯಬಹುದಾಗಿದೆ. ಕೆಲವು ಕಡೆ ಗವಿಗಳಲ್ಲಿ ವಾಸ ಮಾಡ್ತಾ ಇದ್ರು, ನಂತರ ಗೋಡೆ ಒಳಚಾವಣಿಗಳ ಮೇಲೆ ಚಿತ್ರವನ್ನು ಬರೀತಾ ಇದ್ರು. ಹಾಗಾಗಿ ಈ ಮಾನವನಿಗೆ ನವಶಿಲಾಯುಗದಲ್ಲಿ ಕರ್ನಾಟಕದ ಅನೇಕ ಪ್ರದೇಶಗಳಲ್ಲಿ ದೊರೆತಿರುವಂಥ ಚಿತ್ರಕಲೆಗಳ ಮೂಲಕ ನಾವು ನೋಡೋದಾದರೆ ಚಿತ್ರಕಲೆಯ ಹರಿವಿತ್ತು ಅನ್ನೋದನ್ನು ನಾವು ತಿಳಿಯಬಹುದಾಗಿದೆ. ಇನ್ನು ಕರ್ನಾಟಕದ ಒಂದು ನವಶಿಲಾಯುಗಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನು ನೋಡೋದಾದರೆ ಪ್ರಾಣಿಗಳ ಸಾಕಣೆ, ವ್ಯವಸಾಯ ತಿಳಿದಿತ್ತು. ಆದರೆ ಕೃಷಿ ಕ್ಷೇತ್ರ ಅಷ್ಟೇನೂ ಅಭಿವೃದ್ಧಿ ಆಗಿರಲಿಲ್ಲ, ತೀರಾ ಸಣ್ಣದಾಗಿತ್ತು. ತನಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತಾನು ಬೆಳ್ಕೊಂಡು ತನ್ನ ಒಂದು ಸ್ವಾವಲಂಬನೆ ಜೀವನಕ್ಕೆ ಇಲ್ಲಿ ಒಂದು ಆದಾಯವನ್ನು ಅಥವಾ ಒಂದು ಮಾರ್ಗವನ್ನು ಕಂಡುಕೊಂಡ ಅಂತೇಳಿ ಹೇಳಬಹುದಾಗಿದೆ. ಕೃಷಿಯನ್ನು ಕಲಿತ ಮಾನವ ಮಣ್ಣಿಗೆ ಬದ್ಧನಾಗಿ ಚಿರವಾಗಿ ನೆಲೆಯೂರಿ ಒಂದು ಹಳ್ಳಿಯನ್ನು ಕಟ್ಕೊಳ್ಳೋಕ್ಕೆ ಶುರು ಮಾಡ್ದ, ಒಂದು ಹಟ್ಟಿಯನ್ನು ಕಟ್ಕೊಳ್ಳೋಕೆ ಶುರು ಮಾಡ್ದ, ಪಾಳ್ಯಗಳ ಉದಯಕ್ಕೆ ಕಾರಣನಾದ ಅಂತೇಳಿ ಹೇಳ್ತಾ ಹೋಗಬಹುದಾಗಿದೆ. ಇನ್ನು ಅನೇಕ ಆಧಾರಗಳನ್ನು ನೋಡೋದಂದರೆ ಹಳ್ಳೂರಲ್ಲೊಂದು ಸ್ಥಳದಲ್ಲಿ ರಾಗಿ, ಭತ್ತ ಮತ್ತು ತೆಕ್ಕಲಕೋಟದಲ್ಲಿ ಉರುಳಿಯ ಅವಶೇಷಗಳಲ್ಲಿ ದೊರೆತಿದ್ದು ಅವನು ಆಗ ಬೆಳೆಯುತ್ತಿದ್ರು ಅಂತ ಹೇಳ್ಬಹುದಾಗಿದೆ. ಯಾವುದನ್ನು ಉರುಳಿ ಮತ್ತು ರಾಗಿ ಭತ್ತವನ್ನು ಪರಿಚಯ ಇತ್ತು, ಆ ಕಾಲದಲ್ಲಿ ಬೆಳೀತಿದ್ದು ಅಂತೇಳಿ ಈ ಆಧಾರಗಳಿಂದಾಗಿ ನಾವು ನೋಡಬಹುದಾಗಿದೆ. ಉತ್ತರ ಕರ್ನಾಟಕದಲ್ಲಿ ಗೋಧಿ ಬೆಳೆಯುತ್ತಿದ್ದರು ಅನ್ನೋದಕ್ಕೆ ಅನೇಕ ಆಧಾರಗಳು ಸಿಕ್ಕಿರೋದನ್ನು ನಾವು ನೋಡಬಹುದಾಗಿದೆ. ಅಷ್ಟೇ ಅಲ್ಲದೆ ಅನೇಕ ನಿವೇಶನಗಳಲ್ಲಿ ದೊರೆತ ಮೂಳೆಗಳಿಂದಾಗಿ ಸಾಕು ಪ್ರಾಣಿಗಳಾದಂತಹ ಹಸು ಇರಬಹುದು, ನಾಯಿ, ಆಡು, ಮೇಕೆ ಅಂತ ಕರಿತೀವಲ್ಲ, ಆಡು, ಕುರಿ ಹಾಗೂ ಕೋಳಿ ಸಾಕಣೆಯ ಬಗ್ಗೆ ಈ ನವಶಿಲಾಯುಗದಲ್ಲಿ ಮಾನವನಿಗೆ ಪರಿಚಯ ಇತ್ತು ಅನ್ನುವುದನ್ನು ನಾವು ನೋಡಬಹುದಾಗಿದೆ. ಅಷ್ಟೇ ಅಲ್ಲದೆ ಬುಟ್ಟಿಯಾಕಾರದ ಮಡಿಕೆಗಳನ್ನು ಸಹ ತಯಾರು ಮಾಡ್ತಿದ್ದ ಅಂತೇಳಿ ಈ ನವಶಿಲಾಯುಗದಲ್ಲಿ ಸಿಕ್ಕಂಥ ಅನೇಕ ಆಧಾರಗಳಿಂದ ನಮಗೆ ತಿಳಿದಿರುವುದನ್ನು ನಾವು ನೋಡಬಹುದಾಗಿದೆ. ಅವನ್ನೆಲ್ಲವೂ ಸಹ ಕೈಯಿಂದಲೇ ಮಾಡ್ತಾ ಇದ್ರು ಅಂತೇಳಿ ಹೇಳ್ಬಹುದಾಗಿದೆ. ಮತ್ತು ಕೆಲವೊಂದು ಮಡಿಕೆಗಳನ್ನು ಚಕ್ರದ ಸಹಾಯದಿಂದ ಮಾಡ್ತಾ ಇದ್ರು. ಇನ್ನು ಕೆಲವು ಮಡಿಕೆಗಳು ಬೂದು ಬಣ್ಣದಲ್ಲಿದ್ದರೆ, ಇನ್ನು ಕೆಲವು ಕೆಂಪು ಮತ್ತು ಕಪ್ಪು ಬಣ್ಣದಿಂದ ಬೇಯಿಸಿದಾಗ ಅದು ಕಪ್ಪು ಬಣ್ಣಕ್ಕೆ ತಿರುಗಿರುವುದನ್ನು ಸಹ ಅನೇಕ ಅಂಶಗಳು ಅಥವಾ ಅನೇಕ ಆಧಾರಗಳಿಂದ ಸ್ಪಷ್ಟಪಡಿಸಿರುವುದನ್ನು ನಾವು ನೋಡಬಹುದಾಗಿದೆ. ಕೃಷ್ಣಾ ನದಿಯ ದಡದಲ್ಲಿ ಮಾತ್ರ ಚಕ್ರ ನಿರ್ಮಿತ ಬೂದು ಮತ್ತು ಕೆಂಪು ಮಡಿಕೆಗಳು ಸಿಕ್ಕಿರುವುದನ್ನು ನಾವು ನೋಡಬಹುದಾಗಿದೆ. ಈ ಭಾರೀ ಗಾತ್ರದ ಮಡಿಕೆಗಳನ್ನು ಸಹ ತಯಾರು ಮಾಡ್ತಾ ಇದ್ರು. ಏನಕ್ಕಾಗಿ ತಯಾರು ಮಾಡ್ತಾ ಇದ್ರು ಅಂತಂದರೆ ಧಾನ್ಯವನ್ನು ಶೇಖರಿಸಲು ಮತ್ತು ಎಣಗಳನ್ನು ಹೂಳಲು ಸಹ ಇದನ್ನು ಬಳಸ್ತಾ ಇದ್ರು ಅಂತೇಳಿ ಅನೇಕ ಸಂಶೋಧನಾಕಾರರು ಸ್ಪಷ್ಟಪಡಿಸಿರುವುದನ್ನು ನಾವು ನೋಡಬಹುದಾಗಿದೆ. ಅಷ್ಟೇ ಅಲ್ಲದೆ ಇನ್ನೊಂದು ಸಂಶೋಧನೆ ಏನು ಅಂತಂದರೆ ಈ ಮಡಿಕೆಗಳ ಸಂಶೋಧನೆಗೆ ಸಂಬಂಧಪಟ್ಟಂತೆ ಜರಡಿಯಂತೆ ತೂತಿರುವ ಪಾತ್ರೆಯನ್ನು ಸಹ ಈ ಕಾಲದಲ್ಲಿ ಬಳಸ್ತಾ ಇದ್ರು ಅನ್ನುವುದನ್ನು ನಾವು ನೋಡಬಹುದಾಗಿದೆ. ಅಷ್ಟೇ ಅಲ್ಲದೆ ಒಂದು ಟಿ ನರಸೀಪುರದಲ್ಲಿ ಈ ರೀತಿಯ ಪಾತ್ರೆ ಸಿಕ್ಕಿದೆ. ಏನು ಜರಡಿಯಂತೆ ತೂತಿರುವಂಥ ಪಾತ್ರೆ ಇರಬಹುದು, ಪಾನಪಾತ್ರೆಯ ತಳದಂತೆ ಕಾಲುಳ್ಳ ಒಂದು ಮಣ್ಣಿನ ತಲೆಕೊರಡು ದಿಂಬುನ ಆಕಾರದಲ್ಲಿರುವಂಥ ಒಂದು ಮಡಿಕೆ. ಈ ರೀತಿಯ ಒಂದು ಅನೇಕ ಸಂಶೋಧನೆಗಳು ಆ ಕಾಲದಲ್ಲೇ ಇತ್ತು ಅನ್ನೋದನ್ನು ನವಶಿಲಾಯುಗದಲ್ಲಿ ಸಾಕಷ್ಟು ಅಭಿವೃದ್ಧಿಯಾದ ಮಾನವ ಅನ್ನೋದಕ್ಕೆ ಇದೆಲ್ಲವೂ ಸಹ ಉದಾಹರಣೆಗಳಾಗಿವೆ ಅಂತ ನಾವು ಹೇಳಬಹುದಾಗಿದೆ. ಮತ್ತೊಂದು ಮಾಹಿತಿ ಏನಂತಂದರೆ ಕರ್ನಾಟಕದ ಬೆಳಗಾವಿ ಜಿಲ್ಲೆ ಅಲ್ಲಿ ಸತ್ಯ ಅನ್ನುವಂಥ ಒಂದು ಪ್ರದೇಶದಲ್ಲಿ ಒಂದು ಮಡಕೆ ಚೂರು ಸಿಗುತ್ತೆ. ಮಡಕೆ ಚೂರು ಸತ್ಯ ಅನ್ನುವಂಥ ಒಂದು ಪ್ರದೇಶದಲ್ಲಿ ಈ ಮಡಕೆ ಚೂರಿನ ವಿಶೇಷ ಏನಂತಂದರೆ ಅತ್ಯಂತ ಬಣ್ಣದ ಶೈಲಿ ಇರುವಂಥ ಬಣ್ಣದ ಕರಕುಶಲ ಶೈಲಿ ಇರುವಂಥ ಒಂದು ಮಡಕೆ ಚೂರು ಸಿಗುತ್ತೆ. ಇದರಿಂದ ಮಾನವನಿಗೆ ನವಶಿಲಾಯುಗದಲ್ಲಿ ಕರ್ನಾಟಕದ ಅನೇಕ ಪ್ರದೇಶಗಳಲ್ಲಿ ಮಡಕೆಯ ತಯಾರಿಕೆ ಇರಬಹುದು ಮತ್ತು ಚಿತ್ರಕಲೆಯ ಬಗ್ಗೆ ಹೆಚ್ಚಿನ ಮಾಹಿತಿ ಇತ್ತು, ಅರಿವಿತ್ತು ಅನ್ನುವುದನ್ನು ಈ ಆಧಾರಗಳ ಮೂಲಕ ನಾವು ತಿಳ್ಕೊಳ್ಬಹುದಾಗಿದೆ. ಈ ಆಧಾರಗಳಿಂದ ನಾವು ತಿಳ್ಕೊಳ್ಬಹುದಾಗಿದೆ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಇನ್ನು ಕರ್ನಾಟಕದಲ್ಲಿ ತಾಮ್ರಯುಗದ ಬಗ್ಗೆ ನೋಡೋಣ. ಈಗಾಗಲೇ ಕಬ್ಬಿಣದ ಪರಿಚಯ ಆಯಿತು, ಮತ್ತು ತಾಮ್ರದ ಬಗ್ಗೆ ಯಾವ ರೀತಿಯ ಪರಿಚಯ ಆಯಿತು ಅಂತ ನಾವು ನೋಡೋದಾದರೆ ಕರ್ನಾಟಕದಲ್ಲಿ ತಾಮ್ರಯುಗವು ನೇರವಾಗಿ ಕಬ್ಬಿಣ ಯುಗಕ್ಕೆ ದಾರಿ ಮಾಡಿಕೊಟ್ಟಿತು. ಈ ತಾಮ್ರಯುಗ ಅನ್ನುವಂಥದ್ದು ಕಬ್ಬಿಣ ಯುಗಕ್ಕೆ ನೇರವಾಗಿ ದಾರಿ ಮಾಡಿಕೊಡುತ್ತೆ. ಕರ್ನಾಟಕದಲ್ಲಿ ಈ ತಾಮ್ರಯುಗವು ಸರಿಸುಮಾರು
ಕ್ರಿಸ್ತಪೂರ್ವ 3000ದಿಂದ ಕ್ರಿಸ್ತಪೂರ್ವ 1000ವರೆಗೆ ಅಸ್ತಿತ್ವದಲ್ಲಿತ್ತು ಅಂತೇಳಿ ಹೇಳಲಾಗುತ್ತದೆ. ವಿಶೇಷತೆ ಏನು ಅಂತಂದರೆ, ಉತ್ತರ ಭಾರತದಲ್ಲಿ ಹರಪ್ಪ ನಾಗರಿಕತೆ ಉತ್ತುಂಗದಲ್ಲಿದ್ದಾಗ, ಈ ಕಾಲಕ್ಕೆ ಉತ್ತರ ಭಾರತದ ಹರಪ್ಪ ನಾಗರಿಕತೆ ಉತ್ತುಂಗದಲ್ಲಿದ್ದಾಗ ಕರ್ನಾಟಕದ ಅನೇಕ ನೆಲೆಗಳಲ್ಲಿ ಜನರು ಪ್ರಾಥಮಿಕ ಹಂತದ ತಾಮ್ರದ ಬಳಕೆ ಮಾಡ್ತಿದ್ರು ಅಂತೇಳಿ ತಿಳಿಯಬಹುದಾಗಿದೆ. ಈ ಕಾಲದಲ್ಲಿ ಪ್ರಾಥಮಿಕವಾಗಿ ತಾಮ್ರದ ಬಳಕೆ, ತಾಮ್ರವನ್ನು ಅತ್ಯಲ್ಪದಲ್ಲಿ ಬಳಸಲಿಕ್ಕೆ ಶುರು ಮಾಡಿದರು. ಆ ಕಾಲದಲ್ಲಿ ಉತ್ತರ ಭಾರತದಲ್ಲಿ ಹರಪ್ಪ ನಾಗರಿಕತೆ ಉತ್ತುಂಗದಲ್ಲಿರುತ್ತೆ. ಕಬ್ಬಿಣದ ಪರಿಚಯವೂ ಸಹ ನವಶಿಲಾಯುಗದಲ್ಲಿ ಮಾನವನಿಗೆ ಪರಿಚಯ ಆಗುತ್ತೆ. ಅಷ್ಟೇ ಅಲ್ಲದೆ ತಾಮ್ರಲೋಹದ ಪರಿಚಯವೂ ಸಹ ಇತ್ತು ಅನ್ನೋದನ್ನು ನಾವು ಈ ತಾಮ್ರಯುಗಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ವಿಶೇಷತೆ ಏನಂತಂದರೆ, ಈ ತೆಕ್ಕಲಕೋಟ ಇರಬಹುದು, ಅದೇ ರೀತಿ ಹಳ್ಳೂರು, ತೆಕ್ಕಲಕೋಟ ಮತ್ತು ಹಲ್ಲೂರುಗಳಲ್ಲಿ ತಾಮ್ರದ ಕೊಡತೆಗಳು ದೊರೆತಿದ್ದು, ಬ್ರಹ್ಮಗಿರಿಯಲ್ಲಿ ಕಂಚಿನ ಕೊಳಲಿಗಳು ಅಂದರೆ ಕಂಚಿನ ಪರಿಚಯವೂ ಸಹ ಇದೇ ಕಾಲದಲ್ಲಿ ಆಯಿತು ಅನ್ನೋದನ್ನು ನಾವು ನೋಡಬಹುದಾಗಿದೆ. ತಾಮ್ರದ ಜೊತೆಗೆ ಕಂಚಿನ ಪರಿಚಯವೂ ಸಹ ಇದೇ ಕಾಲಾವಧಿಯಲ್ಲಿ ಮಾನವನಿಗೆ ಕರ್ನಾಟಕದ ಅನೇಕ ಪ್ರದೇಶಗಳಲ್ಲಿ ದೊರೆತಂಥ ಆಧಾರಗಳಿಂದ ನಾವು ತಿಳಿಯೋದು ಏನಂತಂದರೆ, ಕಂಚಿನ ಪರಿಚಯವೂ ಸಹ ಇತ್ತು ಅಂತೇಳಿ ನಾವು ನೋಡಬಹುದಾಗಿದೆ. ಕಂಚಿನ ಕೊಡಲಿಗಳಷ್ಟೇ ಅಲ್ಲದೆ ತಾಮ್ರದ ಗಾಳ ಸಹ ದೊರೆತಿದೆ. ಹಳ್ಳೂರು ಪ್ರದೇಶದಲ್ಲಿ ಕಂಚಿನ ಕೊಡಲಿ ಮತ್ತು ತಾಮ್ರದ ಗಾಳ ಸಹ ದೊರೆತಿದೆ. ಕ್ರಿಸ್ತಪೂರ್ವ 1200ರಿಂದ ಕಬ್ಬಿಣ ಸಹ ಕಾಣಿಸ್ಕೊಂಡಿದ್ದು, ಆ ಕಾಲದ ಕಬ್ಬಿಣ ವಸ್ತುಗಳು ಹಳ್ಳೂರಲ್ಲಿ ಹೆಚ್ಚಿನದಾಗಿ ಕಂಚು ಮತ್ತು ಕಬ್ಬಿಣ, ತಾಮ್ರ 3 ಲೋಹಗಳು ದೊರೆತಿರೋದ್ರಿಂದ ಇದೊಂದು ಐಕಾನಿಕ್ ಪ್ರದೇಶ ಅಂತ ಹೇಳಬಹುದು. ಯಾಕಂದರೆ ಅನೇಕ ಆಧಾರಗಳು ಹಳ್ಳೂರಲ್ಲಿ ದೊರೆತಿವೆ. ಕೋಲಾರ ಜಿಲ್ಲೆ ಬನಹಳ್ಳಿ ಅಂತ, ಅಲ್ಲಿ ಈ ಕಾಲದ ಒಂದು ಕಬ್ಬಿಣದ ಕುಲುಮೆ ಪತ್ತೆ ಆಗಿದೆ. ಈ ಕಬ್ಬಿಣ ಅಂತಂದರೆ ಬರೀ ಕಬ್ಬಿಣ ಅಲ್ಲ, ಉಕ್ಕುವನ್ನು ಸಹ ಬಳಸ್ತಾ ಇದ್ರು. ಹಾಗಾಗಿ ಈ ಕೋಲಾರ ಜಿಲ್ಲೆಯ ಬನಹಳ್ಳಿಯಲ್ಲಿ ಕಬ್ಬಿಣದ ಕುಲುಮೆ ಸಹ ಪರಿಚಯ ಆಗಿದೆ. ಈ ಕುಲುಮೆಯಲ್ಲಿ ಈ ಲೋಹದ ಆಯುಧಗಳನ್ನು ತಟ್ಟಲಿಕ್ಕೆ ಮತ್ತು ಚೂಪ್ ಮಾಡಲಿಕ್ಕೆ ಬಳಸ್ತಾ ಇದ್ರು ಅಂತೇಳಿ ಹೇಳ್ಬೋದಾಗಿದೆ ಈ ಆಧಾರದಿಂದಾಗಿ. ಇನ್ನು ಮುಂದುವರೆದಂತೆ ಕರ್ನಾಟಕದಲ್ಲಿ ತಾಮ್ರಯುಗವು ನವಶಿಲಾಯುಗದ ಅಂತ್ಯ ಭಾಗದೊಂದಿಗೆ ಬೆರೆತುಕೊಂಡಿರೋದ್ರಿಂದ ಇದನ್ನು ಅನೇಕ ಬಾರಿ ನವಶಿಲಾಯುಗ ತಾಮ್ರಯುಗ ಸಂಸ್ಕೃತಿ ಅಂತೇಳನ್ನು ಸಹ ಕರೆಯಲಾಗುತ್ತದೆ. ನವಶಿಲಾಯುಗದಲ್ಲಿ ಕಬ್ಬಿಣದ ಪರಿಚಯ ಆಗಾಗ ಶುರು ಆಗುತ್ತೆ. ಅದ್ರ ಜೊತೆಗೆ ತಾಮ್ರಯುಗದ ಕಾಲ ಅಂತೇಳಿ ತಾಮ್ರಯುಗದ ಸಂಸ್ಕೃತಿ ಅಂತೇಳಿ ಕರೀತಾರೆ. ಯಾಕಂತಂದರೆ ನವಶಿಲಾಯುಗದ ಅಂತ್ಯ ಭಾಗದೊಂದಿಗೆ ಇದು ಬೆರೆತುಕೊಂಡಿರೋದ್ರಿಂದ ಈ ರೀತಿ ಕರಿತೀವಿ. 1940ರಲ್ಲಿ ಎಂ.ಎಚ್. ಕೃಷ್ಣರವರು ಚಿತ್ರದುರ್ಗದ ಬ್ರಹ್ಮಗಿರಿಯಲ್ಲಿ ಕಂಚಿನ ಕೊಡಲಿ, ಬೂದು ಬಣ್ಣದ ಮಡಿಕೆ, ಕಲ್ಲಿನ ಆಯುಧಗಳನ್ನು ಸಂಶೋಧನೆ ಮಾಡ್ತಾರೆ ಅಂತೇಳಿ ಹೇಳಬಹುದಾಗಿದೆ. ಇನ್ನು ನವಶಿಲಾಯುಗದಲ್ಲಿ ಕಬ್ಬಿಣದ ಅತ್ಯಲ್ಪ ಪರಿಚಯ ಆದರೆ, ಈ ಬೃಹತ್ ಶಿಲಾಯುಗದಲ್ಲಿ ಕಬ್ಬಿಣದ ಬಗ್ಗೆ ಹೆಚ್ಚಿನ ಪರಿಚಯ ಮಾನವನಿಗಾಗ್ತದೆ. ಆ ಕಾರಣದಿಂದಾಗಿ ಇದನ್ನು ಬೃಹತ್ ಶಿಲಾಯುಗ ಅಥವಾ ಕಬ್ಬಿಣ ಯುಗ ಅಂತೇಳಿ ಕರಿತೀವಿ. ಸತ್ತವರ ನೆನಪಿಗಾಗಿ ದೊಡ್ಡ ಕಲ್ಲುಗಳನ್ನು ಜೋಡಿಸಿ ಸಮಾಧಿಗಳನ್ನು ಮಾಡುತ್ತಿದ್ದಂಥ ಕಾಲ ದಕ್ಷಿಣ ಭಾರತದಲ್ಲಿ ಈ ಯುಗದಲ್ಲೇ ಕಬ್ಬಿಣದ ಬಳಕೆ ಆರಂಭ ಆಯಿತು. ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ ಅನೇಕ ಪ್ರದೇಶಗಳಲ್ಲಿ ಕಬ್ಬಿಣದ ಬಳಕೆ ಶುರು ಆಯಿತು ಅಂತೇಳಿ ಹೇಳಬಹುದಾಗಿದೆ. ಈ ಕಾಲದಲ್ಲಿ ನವಶಿಲಾಯುಗದಲ್ಲಿ ನಾವು ನೋಡೋದಾದರೆ ಸಮಾಧಿಗಳನ್ನು ಕಟ್ಟಬೇಕಾದ್ರೆ ಏನು ಮಾಡ್ತಿದ್ದ, ಕಲ್ಲುಗಳನ್ನು ಜೋಡಿಸಿ ಸಮಾಧಿಗಳನ್ನು ಮಾಡ್ತಾಯಿದ್ದ. ಅದರ ನೆನಪಿಗಾಗಿ ಒಂದು ಸಮಾಧಿಗಳನ್ನು ಕಟ್ಟೋದ್ರ ಜೊತೆಗೆ ತನ್ನದೇ ಆದಂಥ ಗುರುತುಗಳನ್ನು, ಒಂದು ಸತ್ತವರನ್ನು ಊತಂಥ ಜಾಗದಲ್ಲಿ ತನ್ನದೇ ಆದಂಥ ಗುರುತುಗಳನ್ನು ಮಾನವ ಇಡ್ತಾ ಇದ್ದ. ಅದರ ಜೊತೆಗೆ ಕಬ್ಬಿಣದ ಬಳಕೆ ಸಹ ಆರಂಭ ಆಗುತ್ತೆ. ಈ ಕಬ್ಬಿಣ ಯುಗಕ್ಕೆ ಸಂಬಂಧಪಟ್ಟಂತೆ ಅಥವಾ ಬೃಹತ್ ಶಿಲಾಯುಗಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ಸ್ಥಳಗಳನ್ನು ನಾವು ನೋಡೋದಾದರೆ ಕೊಪ್ಪಳ, ಕೊಪ್ಪಳ ಜಿಲ್ಲೆಯ ಹಿರೇಬೆಣಕಲ್ ಇಲ್ಲಿನ ಶಿಲಾ ಸಮಾಧಿಗಳು ಯುನೆಸ್ಕೋ ಪಟ್ಟಿಗೆ ನಾಮನಿರ್ದೇಶನಗೊಂಡಿವೆ. ಇವುಗಳನ್ನು ಸ್ಥಳೀಯವಾಗಿ ಮೌರ್ಯರ ಮನೆ ಅಂತೇಳಿ ಕರೆಯಲಾಗುತ್ತದೆ. ಈ ಕೊಪ್ಪಳ ಜಿಲ್ಲೆ ಹಿರೇಬೆಣಕಲ್ನಲ್ಲಿರುವಂಥ ಶಿಲಾ ಸಮಾಧಿಗಳು ಇತ್ತೀಚೆಗಷ್ಟೇ ಯುನೆಸ್ಕೋ ಪಟ್ಟಿಗೆ ನಾಮನಿರ್ದೇಶನಗೊಂಡಿವೆ. ಇವುಗಳನ್ನು ಸ್ಥಳೀಯವಾಗಿ ಮೌರ್ಯರ ಮನೆ ಅಂತೇಳಿ ಕರೆಯಲಾಗುತ್ತದೆ. ಅಷ್ಟೇ ಅಲ್ಲದೆ ಧಾರವಾಡ ಜಿಲ್ಲೆಯ ಹಳ್ಳೂರು, ಈ ಧಾರವಾಡ ಜಿಲ್ಲೆಯ ಹಳ್ಳೂರು ಪ್ರದೇಶ ಏನಿದೆ, ಇದು ದಕ್ಷಿಣ ಭಾರತದಲ್ಲಿ ಅತ್ಯಂತ ಹಳೆಯ ಕಬ್ಬಿಣದ ಕುರುಹುಗಳು ದೊರೆತಂಥ ಸ್ಥಳ ಆಗಿದ್ದು, ಈ ಕಾಲವನ್ನು ಕ್ರಿಸ್ತಪೂರ್ವ 1000 ಅಂತೇಳಿ ಇಲ್ಲಿ ನಾವು ಪರಿಗಣಿಸಬಹುದಾಗಿದೆ. ಹಳ್ಳೂರಿನಲ್ಲಿ ಅನೇಕ ಕಬ್ಬಿಣದ ಕುರುಹುಗಳು ಸಿಕ್ಕಿರೋದನ್ನು ನಾವು ನೋಡಬಹುದಾಗಿದೆ. ಅಷ್ಟೇ ಅಲ್ಲದೆ ಈ ಬೃಹತ್ ಶಿಲಾಯುಗಕ್ಕೆ ಸಂಬಂಧಪಟ್ಟಂಥ ಇನ್ನಿತರ ಸ್ಥಳಗಳು ಯಾವುವು ಅಂತಂದರೆ ಕಲಬುರಗಿ, ರಾಜನಕೊಳ್ಳೂರು, ಜೇವರ್ಗಿ, ಬೆಳಗಾವಿಯ ಕೊಣ್ಣೂರು, ಚಿತ್ರದುರ್ಗದ ಬ್ರಹ್ಮಗಿರಿ, ಚಂದ್ರವಳ್ಳಿ, ಕೊಡಗಿನ ಮಡಿಕೇರಿ ಮತ್ತು ರಾಜಾಜಿನಗರ ಇವೆಲ್ಲವೂ ಸಹ ಬೃಹತ್ ಶಿಲಾಯುಗ ಅಥವಾ ಕಬ್ಬಿಣ ಯುಗಕ್ಕೆ ಸಂಬಂಧಪಟ್ಟಂಥ ಅನೇಕ ಪ್ರಮುಖ ನೆಲೆಗಳಾಗಿವೆ ಅಂತೇಳಿ ನಾವು ನೋಡಬಹುದಾಗಿದೆ. ಹಿರೇಬೆಣಕಲ್ ಇರ್ಬೋದು, ಪಿಕಳಿಹಾಳ ಇರ್ಬೋದು, ಈ ನವಶಿಲಾಯುಗದ ಅನೇಕ ಚಿತ್ರಗಳು ದೊರೆತರೆ ಈ ಒಂದು ಬೃಹತ್ ಕಬ್ಬಿಣ ಯುಗದಲ್ಲಿ ಅಥವಾ ಬೃಹತ್ ಶಿಲಾಯುಗದಲ್ಲಿ ಈ ಪ್ರದೇಶಗಳು ಪ್ರಮುಖವಾದ ಪಾತ್ರವನ್ನು ವಹಿಸಿವೆ ಅಂತೇಳಿ ನಾವು ನೋಡಬಹುದಾಗಿದೆ.
ಇದಿಷ್ಟೂ ಸಹ ಪ್ರಮುಖ ಪ್ರಾಗೈತಿಹಾಸಿಕ ಕಾಲದ ವಿಧಗಳನ್ನು ನಾವು ನೋಡೋದಾದರೆ, ಇನ್ನು ಈ ಪ್ರಾಗೈತಿಹಾಸಿಕ ಕಾಲದಲ್ಲಿ ಬಂದಂಥ ಪ್ರಮುಖ ಸಂಶೋಧಕರು ಯಾರ್ಯಾರು ಅಂತಂದರೆ, ನಾವು ಈಗಾಗಲೇ ಹೇಳಿದಂತೆ ರಾಬರ್ಟ್ ಬ್ರೂಸ್ಫುಟ್ ಲಿಂಗಸಗೂರಿನಲ್ಲಿ ಸಂಶೋಧನೆ ಮಾಡ್ತಾರೆ. ಮಾರ್ಟಿಮರ್ ವೀಲರ್ ಇವರು ಬ್ರಹ್ಮಗಿರಿಯಲ್ಲಿ ವೈಜ್ಞಾನಿಕ ಉತ್ಖನನವನ್ನು ಮಾಡ್ತಾರೆ. ಪ್ರೊಫೆಸರ್ ಕೆ ಪದ್ದಯ್ಯ ಇವರು ಹುಣಸಗಿ ಇಸಾಂಪುರ ಕಣಿವೆಗಳ ಸಂಶೋಧನೆ ಮಾಡಿ ಅನೇಕ ಕುರುಹುಗಳನ್ನು ಹೊರತೆಗಿತಾರೆ. ಇನ್ನು ಎಂ ಶೇಷಾದ್ರಿ ಅನ್ನುವಂಥವರು ಟಿ ನರಸೀಪುರದಲ್ಲಿ ಉತ್ಖನನ ಮಾಡಿ ಅನೇಕ ಕುರುಹುಗಳನ್ನು ಹೊರತೆಗಿತಾರೆ. ಇನ್ನು ನರಸಿಂಹಯ್ಯ ಎನ್ನುವಂಥ ಒಬ್ಬ ಪ್ರಮುಖ ಉತ್ಖನನರು ಇವರು ಹಳ್ಳೂರು ಮತ್ತು ಹಿರೇಬೆಣಕಲ್ ಕುರಿತು ಅಧ್ಯಯನವನ್ನು ಮಾಡ್ತಾರೆ. ಹೀಗೆ ಪ್ರಮುಖ ಶಿಲಾಯುಗದ ಪ್ರಾಗೈತಿಹಾಸಿಕ ಕಾಲದ ಅನೇಕ ಸಂಶೋಧನಾಕಾರರನ್ನು ನಾವು ನೋಡಿದ್ವಿ. ಅದರಲ್ಲಿ ಪ್ರಮುಖವಾಗಿ ನಾವು ಹೆಚ್ಚಿನದಾಗಿ ನೆನಪಿಟ್ಕೋಬೇಕಾಗಿರೋದು ಕ್ಯೂಬೋಲ್ಟ್, ರಾಬರ್ಟ್ ಪ್ರಿಮ್ರೋಸ್ ಮತ್ತು ರಾಬರ್ಟ್ ಬ್ರೂಸ್ಫುಟ್. ಇವರು 3 ಜನರ ಬಗ್ಗೆ ಹೆಚ್ಚಿನ ಗಮನವಹಿಸಿ ನಾವು ಜ್ಞಾಪಕ ಇಟ್ಕೊಳ್ಬೇಕಾಗುತ್ತೆ. ಇವರು ಸಹ ಪ್ರಮುಖವಾಗಿರೋದ್ರಿಂದ ಇವರ ಬಗ್ಗೆಯೂ ಸಹ ನಾವು ತಿಳ್ಕೊಂಡು ಇವರ ಹೆಸರುಗಳನ್ನು, ಇವರು ಸಂಶೋಧನೆ ಮಾಡಿದಂಥ ಪ್ರದೇಶಗಳ ಬಗ್ಗೆ ನಾವು ಜ್ಞಾಪಕ ಇಟ್ಕೊಳ್ಬೇಕಾಗುತ್ತೆ. ಇನ್ನು ಭಾರತದಲ್ಲಿ ನವಶಿಲಾಯುಗದ ನೆಲೆಗಳನ್ನು ನಾವು ನೋಡೋದಾದರೆ ನೋಡಿ, ಇಲ್ಲಿ ಹಳೆಯ ಶಿಲಾಯುಗದ ಒಂದು ಮಾರ್ಕನ್ನು ಬ್ಲೂ ಕಲರಲ್ಲಿ ಮತ್ತು ಮಧ್ಯಶಿಲಾಯುಗದ ಅನೇಕ ಪ್ರದೇಶಗಳನ್ನು ರೆಡ್ ಕಲರಲ್ಲಿ ಮತ್ತು ನವಶಿಲಾಯುಗದ ಪ್ರದೇಶಗಳನ್ನು ಗ್ರೀನ್ ಕಲರಲ್ಲಿ ಮಾರ್ಕ್ ಮಾಡಲಾಗಿದೆ. ಈ ದಕ್ಷಿಣ ಭಾರತದಲ್ಲಿ ಹೆಚ್ಚಿನ ಪ್ರದೇಶಗಳು ಸಿಕ್ಕಿರುವುದನ್ನು ಶಿಲಾಯುಗದ ನೆಲೆಗಳನ್ನು ನಾವು ನೋಡಬಹುದಾಗಿದೆ. ಅದರಲ್ಲೂ ಈ ಮಧ್ಯಶಿಲಾಯುಗದ ಇರ್ಬೋದು ಮತ್ತು ನವಶಿಲಾಯುಗದ ಅನೇಕ ಪ್ರದೇಶಗಳು ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ಕಂಡುಬಂದಿರುವುದನ್ನು ನಾವು ನೋಡಬಹುದಾಗಿದೆ. ನೋಡಿ, ಬ್ರಹ್ಮಗಿರಿ, ಬನಹಳ್ಳಿ, ಟಿ ನರಸೀಪುರ ಮತ್ತು ಆಂಧ್ರ ಪ್ರದೇಶದ ಕರ್ನೂಲ್ ಇರ್ಬೋದು, ಅಮರಾವತಿ ಇರ್ಬೋದು, ಕನಗನಹಳ್ಳಿ, ಹುಣಸಗಿ ಈ ಎಲ್ಲ ಪ್ರದೇಶಗಳು ಸಹ ಮಧ್ಯಶಿಲಾಯುಗ ಮತ್ತು ನವಶಿಲಾಯುಗಕ್ಕೆ ಸಂಬಂಧಪಟ್ಟಂಥ ಅನೇಕ ಪ್ರಮುಖ ನೆಲೆಗಳಾಗಿವೆ. ಅಷ್ಟೇ ಅಲ್ಲದೆ ಹಳೆಯ ಶಿಲಾಯುಗದ ಅನೇಕ ಪ್ರದೇಶಗಳು ಸಹ ಕರ್ನಾಟಕದ ಅನೇಕ ಪ್ರದೇಶಗಳಲ್ಲಿ ಸಿಕ್ಕಿರುವುದನ್ನು ನಾವು ನೋಡಬಹುದಾಗಿದೆ. ಇದಿಷ್ಟು ಕರ್ನಾಟಕದ ಪ್ರಾಗೈತಿಹಾಸಿಕ ಕಾಲಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯಾಗಿದೆ. ತಮಗೇನೇ ಸಂದೇಹಗಳು ಮತ್ತು ಅಭಿಪ್ರಾಯಗಳಿದ್ದರೂ MM ಫೋರಂ ಯೂಟ್ಯೂಬ್ ಚಾನಲ್ನ ಕಾಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಬೋದಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ಇವತ್ತಿನ ತರಗತಿಯಾಗಿದೆ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಅಧ್ಯಾಯದೊಂದಿಗೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.